ವನವಾಸಕ್ಕೆ ಹೋಗುತ್ತಿರೋ ನನ್ನನ್ನು ಲಕ್ಷ್ಮಣನು ಸಹ ಪ್ರಿಯಾದ ಸೀತೆಯೂ ಸಹ ನನ್ನನ್ನು ಹಿಂಬಾಲಿಸಿರುವರು. ಆದ್ದರಿಂದ ವನವಾಸಕ್ಕೆ ಹೋಗಲು ಅಪ್ಪಣೆಯಾಗಬೇಕು ತಂದೆ. ಹಾ ರಾಮಚಂದ್ರ, ನಿನಗೆ ವನವಾಸ? ಹಾ ರಾಮ, ನಿನ್ನನ್ನು ವನವಾಸಕ್ಕೆ ಕಳಿಸಿ ಬೇರೆ ಜೀವಿಸಲಾರೆ. ಬೇರೆ ಜೀವಿಸಲಾರೆ. ಆ ರಾಮಚಂದ್ರ, ಎಲೆ ಮಂತ್ರಿ ಸುಮಂತರೇ, ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗಲು ಸಿದ್ಧವಾಗಿರುವರು. ಅವರನ್ನು ಅಷ್ಟೈಶ್ವರ್ಯದೊಡನೆ ರಥದಲ್ಲಿ ಕುಡಿಸಿ ಕಾಡಿನಲ್ಲಿ ಬಿಟ್ಟು ಬಾ. ಏನು ಏನು ಕೆನೆ ತೆಗೆದ ಹಾಲಿನಂತೆ ನಿಸ್ತಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನು ಏನು ತಾನೇ ಆಳಿಯಾನು? ತೃಣವು ಹೋಗಕೂಡದು, ನಾರು ಮುಡಿಯುವಿನ. ಸುಮಂತ್ರ, ಸಾಕು ಬಾಯಿ ಮುಚ್ಚು ನಿಶ್ಚಳೆ. ಅವರ ವಾದಿ ನರಕವು ನಿನಗೆ ತಪ್ಪದು. ತಂದೆಯೇ, ಚಿಕ್ಕಮ್ಮನ ಹೇಳುವ ಮಾತು ಸತ್ಯ. ವನವಾಸಕ್ಕೆ ಹೋಗುತ್ತಿರುವ ನನಗೆ ಸಕಲ ಐಶ್ವರ್ಯದಿಂದ ಏನು ಪ್ರಯೋಜನ? ಚಿಕ್ಕಮ್ಮನು ಕೊಡುವ ನಾರುಮುಡಿಗಳೇ ಸಾಕು. ಚಿಕ್ಕಮ್ಮ, ನಾರುಮುಡಿಗಳನ್ನು ಕೊಡಿ. ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ. ನಾರು ಮುಡಿಯ ನುಟ್ಟು ಸಾರು ನಿವಿಪಿನಕ್ಕೆ ರಾಮ, ನಾರು ಮುಡಿಯ ನುಟ್ಟು ಸಾರು ನಿವಿಪಿನಕ್ಕೆ ಕೋರಿದ ಕೋರಿಕೆ ಈಡೇರಿತು ನನಗೆ, ಕೋರಿದ ಕೋರಿಕೆ
ನೀನು ಸಹ ಸ್ವೀಕರಿಸು. ಎಲ್ಲವೂ ಕೈಕ ರಾಮಚಂದ್ರನ ವನವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಲಕ್ಷ್ಮಣನು ಸೀತಾ ಹೋಗೋದು ಯಾವ ನ್ಯಾಯ? ಅದು ಅಲ್ಲದೆ ಸೀತಾದೇವಿಯವರು ತೋರುಮನೆಯಿಂದ ತಂದಿರುವ ವಸ್ತ್ರಾಭರಣವನ್ನು ಕಟ್ಟುಕಳಿಸು, ಇಲ್ಲವಾದರೆ ನಿನ್ನನ್ನು ಕ್ಷಮಿಸುವೆನು. ಗುರುಗಳೇ, ನನ್ನನ್ನು ಕ್ಷಮಿಸಬೇಕು. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಯೋಗ ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಯೋಗ ವೇದ ಸಾರುವ ದೇವರೇ ತಾಯಿ. ವೇದ ಸಾರುವ ದೇವರೇ ತಾಯಿ, ಜಾನದಾತ ಗುರುದೇವನೇ ತಂದೆ. ಜಾನದಾತ ಗುರುದೇವನೇ ತಂದೆ. ಪ್ರೇಮ ಸಾರುವ ಮೂರ್ತಿ ಇವರ, ಪ್ರೇಮ ಸಾರುವ ಮೂರ್ತಿ ಇವರ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಯೋಗ ತಾನು ಮಾಡಿದ ಕರ್ಮದ ಹೊರೆಯ ತಾನು ಮಾಡಿದ ಕರ್ಮದ ಹೊರೆಯ ಮತ್ತಾರಿಗೋ ಅದು ಹೋಗುವುದೇ ಬಿಡದೆ. ಮತ್ತಾರಿಗೋ ಅದು ಹೋಗುವುದೇ ಬಿಡದೆ. ಈನ ಪ್ರಾಪ್ತಿಯ ಮುನ್ನ ಇರಲೋ, ಈನ ಪ್ರಾಪ್ತಿಯ ಮುನ್ನ ಇರಲೋ ಕಾಮನೆ. ತಾಯಿ ತಂದೆಯ ಸೇವೆಯ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಪೂಜ್ಯರಾದ ಮಾವನವರೇ, ಪತಿಯ ಸಂಗಡವನ್ನು ವಾಸಿಸಿಕೊಂಡಿರುವ ನನಗೆ ಆಶೀರ್ವದಿಸಿ. ರಾಮನು ಲಕ್ಷ್ಮಣನೊಡಗೂಡಿ ಸೀತೆಯೊಡನೆ ವನವಾಸಕ್ಕೆ ಹೊರಟೇ ಬಿಟ್ಟರು. ನನ್ನ ಕೋರಿಕೆಯು ಈಡೇರಿದಂತೆ ಸರಿ. ಇನ್ನು ನಮ್ಮ ಮಗನಾದ ಭರತನನ್ನು ಬರಮಾಡಿಕೊಂಡು ಈ ಕೋಶಲ ಸಾಮ್ರಾಜ್ಯದ ಪದವಿಯ ಪಟ್ಟಾಭಿಷೇಕವನ್ನು ನಾವೇ ಅತಿ ವಿಜೃಂಭಣೆಯಿಂದ ನೆರವೇರಿಸೋಣ. ಭರತನನ್ನು ಬರಮಾಡಿಕೊಂಡು. ಹೇಳಿ ಸ್ವಾಮಿ, ನನ್ನ ಮೇಲೆ ಕೋಪವೇ ಪ್ರಭು? ಪ್ರಾಣೇಶ್ವರ ಸ್ವಾಮಿ, ಅಯ್ಯೋ ದೈವವೇ, ಪ್ರಾಣೇಶ್ವರ, ನನ್ನನ್ನಗಲಿ ಮರಣವನ್ನು ಹೊಂದಿದಿರಾ ಪ್ರಭು? ಅಯ್ಯೋ ದೈವವೇ, ಹಾಳು ಮಂದರೆಯ ಮಾತನ್ನು ಕೇಳಿಕೊಂಡು ನನ್ನ ಮಾಂಗಲ್ಯವನ್ನು ನಾನೇ ಕಳಚಿಕೊಂಡೆನಲ್ಲವೇ? ಅಯ್ಯೋ ಪರಮಾತ್ಮ ಸ್ವಾಮಿ, ಒಂದೇ ಒಂದು ಸಾರಿ ನನ್ನನ್ನು ಕೈಕಾ ಎಂದು ಕರೆಯಬಾರದೇಕೆ? ಆ ಪ್ರಿಯ ಪ್ರಶಾಂತ ಹೃದಯ ಮರಣ ಹೊಂದಿದಿರಾ ಪ್ರಿಯ ಸ್ವಾಮಿ ಪ್ರಭು? ಸ್ವಾಮಿ, ಆ ಪ್ರಿಯ ಪ್ರಶಾಂತ ಹೃದಯ ಮರಣ ಹೊಂದಿದೆ
ಏನಗೈದೆ ಪ್ರಾಣಕಾಂತ ಮರಣ ಹೊಂದಿದಿರಾ ಆ ಪ್ರಿಯ ಪ್ರಶಾಂತ ಹೃದಯ ಮರಣ ಹೊಂದಿದಿರಾ ಪ್ರಿಯ ಮರಣ ಹೊಂದಿದಿರಾ ಸ್ವಾಮಿ ನನ್ನನ್ನೊಮ್ಮೆ ಮಾತನಾಡಿಸಿ ಅರಸಿ ಎಳನು ತೊರೆದು ನೀವು ಅಯ್ಯೋ ಅರಸಿ ಎಳನು ತೊರೆದು ನೀವು ಮರಣ ಹೊಂದಿದಿರಾ ಪ್ರಿಯ ಸ್ವಾಮಿ ಅರಸಿ ಎಳನು ತೊರೆದು ನೀವು ಮರಣ ಹೊಂದಿದಿರಾ ಪ್ರಿಯ ಏನಗೈದೆ ಪ್ರಾಣಕಾಂತ ಮರಣ ಹೊಂದಿದಿರಾ ಪ್ರಿಯ ಏನಗೈದೆ ಪ್ರಾಣಕಾಂತ ಮರಣ ಹೊಂದಿದಿರಾ ಪ್ರಿಯ ಆ ಪ್ರಿಯ ಪ್ರಶಾಂತ ಹೃದಯ ಮರಣ ಹೊಂದಿದಿರಾ ಪ್ರಿಯ ಮರಣ ಹೊಂದಿದಿರಾ ಸ್ವಾಮಿ ನನ್ನ ನಗಲಿ ಮರಣವನ್ನು ಹೊಂದಿದಿರಾ ಹಾಳು ಮಂದರೆಯ ಮಾತನ್ನು ಕೇಳಿಕೊಂಡು ನನ್ನ ಮಾಂಗಲ್ಯವನ್ನು ನಾನೇ ಕಳಚಿಕೊಂಡೆನಲ್ಲವೇ ನನ್ನ ಮಕ್ಕಳಾದ ಭರತ ಶತ್ರುಘ್ನರು ಬರುವವರೆವಿಗೂ ಈ ನನ್ನ ಸ್ವಾಮಿಯ ಮೃತದೇಹವನ್ನು ತೈಲ ದೋಣಿಯಲ್ಲಿರಿಸಿ ಸಂರಕ್ಷಿಸಿಡುವೆ ಪ್ರಾಣೇಶ್ವರ ಒಂದೇ ಒಂದು ಬಾರಿ ನನ್ನನ್ನು ಕೈಕಾ ಎಂದು ಕರೆಯಬಾರದೇಕೆ ಅಗ್ರಜ ಅನುಜ, ಅಗ್ರಜ, ಇದೇನಿದು? ಪಟ್ಟಣಕ್ಕೆ ಹೋಗುತ್ತಿರುವ ನಮಗೇನು ಅಪಶಕನ ಆಗುತ್ತಿರುವುದಲ್ಲ. ಇದಕ್ಕೆ ಕಾರಣವು ಏನಿರಬಹುದು ಅನುಜ? ಅಗ್ರಜ, ಕಾರಣವೇನೋ ಗೊತ್ತಿಲ್ಲ. ಪಟ್ಟಣಕ್ಕೆ ಹೋದ ನಂತರ ವಿಶದವಾಗಿ ತಿಳಿಯೋಣ. ಬೇಗ ಬೇಗನೆ ಕುದುರೆಗಳನ್ನು ಅಟ್ಟಿಸು. ಹಣೆಯ ಬರಹ ಅಳಿತೆ ಹಣತೆ ಆರಿತೆ ಹಣೆಯ ಬರಹ ಅಳಿತೆ ಹಣತೆ ಆರಿತೆ ಸ್ವಾಮಿ ಪ್ರಾಣೇಶ್ವರ ಮರಣವನ್ನು ಹೊಂದಿದಿರಾ? ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ, ಪರರ
ಕೊರಗಲಿ ಪ್ರೀತಿಯೋಳು ನಾ ಪತಿತಳಾದೆನೆ ಅಳತೆಯಾರಿದೆ ಹಣೆಯ ಬರಹ ಅಳಿಯಿತೆ ಹಣತೆಯಾರಿದೆ ಸ್ವಾಮಿ ಪ್ರಾಣೇಶ್ವರ ಹಾಳು ಮಂದರೆಯ ಮಾತನ್ನು ಕೇಳಿಕೊಂಡು ನನ್ನ ಮಾಂಗಲ್ಯವನ್ನು ನಾನೇ ಕಳಚಿಕೊಂಡೆನಲ್ಲವೇ? ಅಮ್ಮ ಅಮ್ಮ ಓಹೋ ಇಲ್ಲಿರುವೆಯ ಅಮ್ಮ ಇದು ನಮಸ್ಕಾರ ನಮಸ್ಕರಿಸಿದೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಮ್ಮ ಇದೇನಿದು ತಾಯಿ? ಅರಿಶಿನ ಕುಂಕುಮ ಶೋಭಿತಳಾಗಿರುವ ಈ ನಿನ್ನ ಮುಖವು ಬಾಡಿರುವುದಲ್ಲ ತಾಯಿ. ಬಾಬಾರೋ ಬಾಕಂದ ಬಾರುದಯ ಬಾಬಾರೋ ಬಾಕಂದ ಬಾರುದಯದಾನಂದ ಬಾಬಾರೋ ಪರದಾನಿ ವಾಯನ್ನ ಪ್ರಾಣಿ ಬಾಬಾರೋ ಪರದಾನಿ ವಾಯನ್ನ ಪ್ರಾಣಿ ಬಾಬಾರೋ ಬಾಕಂದ ಅಮ್ಮ ಬಾ ಕುಮಾರ, ಮಂಗಳ ಸ್ನಾನವನ್ನು ಮಾಡಿ ಪಟ್ಟಾಭಿಷೇಕಕ್ಕೆ ನೀನು ಸಿದ್ಧನಾಗುವೆಯಂತೆ. ಬಾ ಭರತ ಕುಮಾರ. ಅಮ್ಮ ಇದೇನಿದು ತಾಯಿ? ಅರಿಶಿನ ಕುಂಕುಮ ಶೋಭಿತಳಾಗಿರುವ ಈ ನಿನ್ನ ಮುಖವು ಬಾಡಿರುವುದಲ್ಲ ತಾಯಿ. ಏನೆಂದು ಹೇಳಲಿ ಮಗನೇ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಅಮ್ಮ ತಂದೆಯವರು ಸ್ವರ್ಗಸ್ಥ. ಸದಾ ನಿನ್ನ ಮಂದಿರದಲ್ಲೇ ಹೆಚ್ಚಿರುವ ನಮ್ಮ ತಂದೆಯವರು ಎಲ್ಲಿ ತಾಯಿ? ರಾಮಚಂದ್ರನು ಲಕ್ಷ್ಮಣನೊಡಗೂಡಿ ಸೀತೆಯೊಡನೆ ವನವಾಸಕ್ಕೆ ಹೋದರು ಮಗನೇ. ಅದನ್ನು ಕೇಳಿದ ಕೂಡಲೇ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಜನಕ ಮುಂದೇನು ಗತಿ? ಮುಂದೇನು ಗತಿ? ಅಮ್ಮ ಅಮ್ಮ ಅಮ್ಮ
ಜನಕ, ನಮ್ಮನ್ನು ತೊರೆದು ಪರಲೋಕವನ್ನು ಸೇರಿದೆಯ. ಮುಂದೆ ನಮಗೆ ದಿಕ್ಕ್ಯಾರು ಜನಕ? ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ನಮಸ್ಕರಿಸುವನು ತಂದೆ, ಇಲ್ಲಿಂದಲೇ ನಮಸ್ಕರಿಸುವನು. ಹಾ ಜನಕ, ಬಾಲಕನಾದ ನನ್ನ ಸಂಗಡವನ್ನು ಮಾತನ್ನು ಆಡದೆ ಪರಲೋಕವನ್ನೇ ಸೇರಿದೆಯಾ? ಆ ದೈವವೇ ಮುಂದೇನು ಗತಿ? ಭರತ ಕುಮಾರ, ಶೋಕವನ್ನು ಬಿಟ್ಟು ಮಂಗಳ ಸ್ನಾನವನ್ನು ಮಾಡಿ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗುವೆಯಂತೆ. ಬಾ ಕುಮಾರ. ಅಮ್ಮ, ಅಗ್ರಜನಾದ ಶ್ರೀರಾಮಚಂದ್ರನಲ್ಲಿ ತಾಯಿ ಸೀತಾ ಮಾತೆಯು, ಲಕ್ಷ್ಮಣನು ಯಾರು ಕಾಣುತ್ತಿಲ್ಲವಲ್ಲ ಮಾತೆ, ಯಾರು ಕಾಣುತ್ತಿಲ್ಲವಲ್ಲ, ಇವರೆಲ್ಲರೂ ಎಲ್ಲಿಗೆ ಹೋದರ ತಾಯಿ? ಭರತ ಕುಮಾರ, ಏನೆಂದು ಹೇಳಲಿ? ಅವರು ಅರಣ್ಯವಾಸಕ್ಕೆ ಹೊರಟು ಹೋಗಿರುವರು ಕಂದ. ಅಮ್ಮ, ಅರಣ್ಯಕ್ಕೆ ಹೋಗಲು ಕಾರಣವೇನು ತಾಯಿ? ಕಾರಣವಿನ್ನೇನು? ನಾನು ದೇವಾಸುರ ಯುದ್ಧ ಕಾಲದಲ್ಲಿ ಕೇಳಿದ 2 ವರಗಳನ್ನು ಈ ಸಂತೋಷ ಕಾಲದಲ್ಲಿ ಕೇಳಿಕೊಂಡೆ ಮಗನೇ. ಮೊದಲನೇ ವರಕ್ಕೆ ಈ ರಾಜ್ಯದ ಪಟ್ಟಾಭಿಷೇಕವು ನಿನಗಾಗುವಂತೆಯೂ, ಹಾ ರಾಮ. 2ನೇ ವರಕ್ಕೆ ರಾಮಚಂದ್ರನ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡೆ ಮಗನೇ. ಅದನ್ನು ಅನುಸರಿಸುತ್ತಾ ಅವರು ಅರಣ್ಯವಾಸಕ್ಕೆ ಹೋದರು ಮಗನೇ. ಅನುಜ, ಕೇಳಿದ ಈಕೆಗೆ ಪತಿಗಾಗಿರುವ ದುಃಖವು ಲೇಷ ಮಾತ್ರವೂ ಇಲ್ಲವಲ್ಲ. ಈ ಕಾರಣದಿಂದಲೇ ಅಗ್ರಜನಾದ ಶ್ರೀರಾಮಚಂದ್ರನು ಕಾಡಿಗೆ ಹೋಗಿರಬಹುದು. ತಂದೆಯವರು ಪುತ್ರ ವ್ಯಾಮೋಹದಿಂದ ಸ್ವರ್ಗಸ್ಥರಾಗಿರಬಹುದು. ಇದಕ್ಕೆಲ್ಲ ಕಾರಣ ಈ ಪಾಪಿಷ್ಠಳಲ್ಲವೇ ಮಗನೇ? ಅಮ್ಮ, ದ್ವೇಷವು ಬೇಡ ರಾಮನೋ ನನಗೆ. ಅಮ್ಮ ಕುಮಾರ, ದ್ವೇಷವು ಬೇಡ ರಾಮನೋ ನನಗೆ. ಕರಜೋಡಿಸಿ ಕೈ ಮುಗಿವೆನು ನಾವಗೆ. ಅಮ್ಮ, ಮಗನೇ, ಹಿರಿಯ ಮಗನು ವೈರತ್ಯವೇಕೆ ಬಯಸಿದೆ? ಅಮ್ಮ, ಕುಮಾರ, ಹಿರಿಯ ಮಗನು ವೈರತ್ಯವೇಕೆ ಬಯಸಿದೆ? ಗಣಮತಿಯಿಂದಲೇ ವಂಚಿಸಬಹುದೇ? ರೂಢಿಯೋ ಜನರು ಹಾಡಿಕೊಂಬುವರು ಎನ್ನನು ನೀಚಾತ್ಮಳೇ. ಅನುಜ, ಅಗ್ರಜ, ಈ ಪಾಪಿಷ್ಠಳನ್ನು ಕೊಂದು ಈಗಲೇ ಕೊಲ್ಲುವೆನು. ಅನುಜ, ಅಗ್ರಜ, ಕೊಲ್ಲುವೆ ಕೊಲ್ಲುವೆ ಕುಲ್ಲ ಕೈಕೆಯ. ಮಗನೇ, ಶತ್ರುಘ್ನ, ಕೊಲ್ಲುವೆ ಕೊಲ್ಲುವೆ ಕುಲ್ಲ ಕೈಕೆಯ. ನಿಲ್ಲದಲ್ಲಿಯೇ ಪರದಿಯು ಕೊಲ್ಲುವೆ, ನಿಲ್ಲದಲ್ಲಿಯೇ ಪರದಿಯು ಕೊಲ್ಲುವೆ. ಕೊಲ್ಲುವೆ ಕೊಲ್ಲುವೆ ಕುಲ್ಲ ಕೈಕೆಯ. ಅನುಜ, ಅಗ್ರಜ, ಅಣ್ಣ ರಾಮನ ಅರಣ್ಯ ದಾಟುತ್ತ, ಅಣ್ಣ ರಾಮನ ಅರಣ್ಯ ದಾಟುತ್ತ ಚನ್ನಿಯಾಗುತ್ತೆ ಯೋಚಿಸದೀಪರು. ಭರತ ಕುಮಾರ, ಚನ್ನಿಯಾಗುತ್ತೆ ಯೋಚಿಸದೀಪ. ದಾರಿಯಿಂದಲೇ ತೋರುವೆ ಪ್ರೀತಿಯ, ದಾರಿಯಿಂದಲೇ ತೋರುವೆ ಪ್ರೀತಿ. ಸೇರಿ ತಂದೆಯೋಳ್ ಮರಿಯಮೋ, ಸೇರಿ ತಂದೆಯೋಳ್ ಮರಿಯಮೋ ಹದಿ. ಕೊಲ್ಲುವೆ ಕೊಲ್ಲುವೆ ಕುಲ್ಲ ಕೈಕೆಯ, ಕುಲ್ಲ ಕೈಕೆಯ, ಕುಲ್ಲ ಕೈಕೆಯ. ಅನುಜ, ಅಗ್ರಜ, ಈ ನಿಜರ ನಿಗರೇ ಬಂದ. ಮಗನೇ, ನಿಲ್ಲೋ ನಿಲ್ಲೋ ಕಡಿಯಲ್ ಬೇಡವ. ಅಗ್ರಜ, ನಿಲ್ಲೋ ನಿಲ್ಲೋ ಕಡಿಯಲ್ ಬೇಡವ.
ಕೋಪವು ಮಾಲ್ಪ ರಾಮನೊಳ್ಳೆಗೆ ತಂತೇಳಿಯಲ್ ಅಗ್ರಜ ಅನುಜ ಚಲನೋಳ್ ದುಷ್ಟಳಿಕೆಯ ಚಲನೋಳ್ ದುಷ್ಟಳಿಕೆಯ ನೀಲದೊಳಗೆ ಅಪಕೀರ್ತಿ ತಪ್ಪದು ನಮಗೆ ಕೇಳೈ ಅಗ್ರಜ ಅನುಜ ಮಾತೆಯನ್ನು ಕೊಂದರೆ ತರ್ಕ ಪಾಪವೂ ಉಂಟಾಗುವುದಿಲ್ಲವೇ? ಇದು ಅಲ್ಲದೆ ಅಗ್ರಜನಾದ ಶ್ರೀರಾಮಚಂದ್ರನು ಕೋಪಿಸುವುದಿಲ್ಲವೇ? ಶಾಂತನಾಗು, ಸಮಾಧಾನನಾಗು. ಅನುಜ ಅಗ್ರಜ ನಿನ್ನ ಮಾತು ನಿಶ್ಚಯ. ನಡೆ, ಜಾಗ್ರತೆಯಾಗಿ ತಂದೆಗೆ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಅಗ್ರಜನಾದ ಶ್ರೀರಾಮಚಂದ್ರನ ಬಳಿ ಹೋಗೋಣ. ಈ ಪಾಪಿಷ್ಟಳೇ ಈ ರಾಜ್ಯ ಭಾರವನ್ನು ಕಟ್ಟಿಕೊಂಡು ಆಡಂಬರದಿಂದ ಹಾಳಲಿ. ನಡೆ ಅನುಜ. ನಿನಗೆ ಮಾಡಿದ ಅಪರಾಧವಾದ್ರೂ ಏನು ಮಗನೇ? ಅಯ್ಯೋ ದೈವವೇ, ಹಾಳು ಮಂದರೆಯ ಮಾತನ್ನು ಕೇಳಿಕೊಂಡು ನನ್ನ ಮಾಂಗಲ್ಯವನ್ನೇ ನಾನು ಕಳಚಿಕೊಂಡನಲ್ಲವೇ? ಮಂದರೆ, ನಿನಗೇನಾದರೂ ಆಗಬಾರದೇನೆ? ಅಯ್ಯೋ ಸೀತಾ, ಲಕ್ಷ್ಮಣ, ಇದೇ ಗಂಗಾ ನದಿಯು? ಸೀತಾ, ಸ್ವಾಮಿ, ನೋಡು ದೇವಿ ನದಿಯ ಗಂಗಾ ನದಿಯ, ನೋಡು ದೇವಿ ನದಿಯ. ಸೀತಾ, ನೋಡು ದೇವಿ ನದಿಯ ಗಂಗಾ ನದಿಯ. ನೋಡು ದೇವಿ ನದಿಯ ಗಂಗಾ ನದಿಯ ಸುರಕುಲದಿಂದು ಬೆರೆಯುವ. ನೋಡು ದೇವಿ ನದಿಯ ಗಂಗಾ ನದಿಯ. ನೋಡು ದೇವಿ ನದಿಯ ಗಂಗಾ ನದಿಯ ಸುರಕುಲದಿಂದು ಸುರಕುಲದಿಂದು ಮೇರೆಯುವ. ನೋಡು ದೇವಿ ನದಿಯ ಗಂಗಾ ನದಿಯ. ನೋಡುದೆ ನೋಡುದೆ ನೋಡು ದೇವಿ ನದಿಯ. ಪಾವನ ಅತಿ ಜಯ ಮಂಗಳ ಕೋಡೆ ಪಾವನ ಗಂಗೆ ಅತಿ ಜಯ ಮಂಗಳ ಕೋಡೆ ಪಾವನ ಗಂಗೆ ಓಕ ಪಾವನ ಶುಭ ಗಂಗೆ ಓಕ ಪಾವನ ಶುಭ ಗಂಗೆ ಗಂಗೆ ನಾರಾಯಣ ರಜಮಣಿತೆ ರಜಮಣಿತೆ ರಜಮಣಿತೆ. ಏ ಸ್ವಾಮಿ,
ವಾಸ ಮಾಡುವ ನಮಗೆ ಯಾವುದೇ ಕೊರತೆ ಬಾರದಂತೆ ಕಾಪಾಡು ತಾಯಿ, ಕಾಪಾಡು. ರಮ ಪರಮ ರಮ ಪರಮ ಪಾವನ ನಾಮ ಪರಮ ರಾಮ ಶ್ರೀರಾಮ ಶೃಂಗಾರ ಪ್ರಿಯ ರಾಮ ಶ್ರೀರಾಮ ಜಯ ರಾಮ ಶೃಂಗಾರ ಪ್ರಿಯ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ಜಯ ರಾಮ ಶೃಂಗಾರ ಪ್ರಿಯ ರಾಮ ಕರ್ಮಿದ ಫಲದಾತ ಕಲ್ಯಾಣ ರಾಮ ಕರ್ಮಿದ ಫಲದಾತ ಕಲ್ಯಾಣ ರಾಮ ರಮ ಪರಮ ರಮ ಪರಮ ಪಾವನ ನಾಮ ಪರಮ ರಾಮ ಪರಂಧಾಮ ದಶರಥ ಪ್ರಿಯ ರಾಮ ನಾಮ ಪರಂಧಾಮ ದಶರಥ ಪ್ರಿಯ ರಾಮ ತರಕ ನಾಮ ಸದಾ ರಾಮ ರಾಮ ತರಕ ನಾಮ ಸದಾ ರಾಮ ನಾಮ ತರಕ ನಾಮ ಸದಾ ರಾಮ ನಾಮ ರಮ ಪರಮ ರಮ ಪರಮ ಪಾವನ ನಾಮ ಪರಮ ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸು. ಗುಹನೆ ನಿನಗೆ ಮಂಗಳವಾಗಲಿ. ಹೇಳು, ಎದ್ದೇಳು. ಗುಹನೆ, ನಾವು ಈ ಗಂಗಾ ನದಿಯನ್ನು ದಾಟಬೇಕಾಗಿರುವುದು, ಆದ್ದರಿಂದ ನಾವೇನು ಸಿದ್ಧಗೊಳಿಸು. ಸ್ವಾಮಿ ಅಪ್ಪಣೆ ಆದರೆ ನಾನೇ ತರುವೆ. ಲಕ್ಷ್ಮಣ, ನಾವು ಜಟಾಧಾರಿಗಳಾದ ಹೊರತು ಈ ಗಂಗೆಯನ್ನು ದಾಟುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ವಟಕ್ಷೀರವನ್ನು ತೆಗೆದುಕೊಂಡು ಬಾ. ಅಪ್ಪಣೆ ಆದರೆ ನಾನೇ ತರುವೆ ಸ್ವಾಮಿ. ಗುಹನೆ, ಹಾಗೆ ಆಗಲಿ, ಬೇಗನೆ ತೆಗೆದುಕೊಂಡು ಬಾ. ರಾಮ 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 ಜಯತು ಜಯ ರಾಮ ನಿನ್ನ ನಾಮವು ಶಾಂತಿ ರಾಮವು ಸೌಖ್ಯದ ರಾಮ ಜಯತು ಜಯ ರಾಮ ಪಾವನಾತ್ಮಕ ದಶರಥ ರಾಮ ಪಾದ ಸೇವೆಯ ನಿಂತನು ನಾನು ಪಾವನಾತ್ಮಕ ದಶರಥ ರಾಮ ಪಾದ ಸೇವೆಯ ನಿರುತನು ನಾನು ಅಣ್ಣನು ನಾನಯ್ಯ ಎಲ್ಲವೂ ನೀನಯ್ಯ ಅಣ್ಣನು ನಾನಯ್ಯ ಎಲ್ಲವೂ ನೀನಯ್ಯ ಶ್ರೀ ರಘುರಾಮಯ್ಯ ರಾಮಚಂದ್ರಯ್ಯ ಜಯತು ಜಯ ರಾಮ ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದ ರಾಮ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮವು ಭಾವವುದೇನೆ
ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮವ ಭಾವವು ನೀನೆ ನಿತ್ಯನು ನೀನಯ್ಯ ನಿರುತನು ನಾನಯ್ಯ ನಿತ್ಯನು ನೀನಯ್ಯ ನಿರುತನು ನಾನಯ್ಯ ಭಾಗ್ಯವಯ್ಯ ಭಾಗ್ಯವಯ್ಯ ಜಯ ಜಯ ರಾಮ ನಿನ್ನ ನಾಮವು ಶಾಂತಿ ನಾಮವು ಸೌಖ್ಯದ ರಾಮ ಜಯ ಜಯ ರಾಮ 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 ಸ್ವಾಮಿ ಒಟಕ್ಷರು ಸ್ವೀಕರಿಸಿ ಜಡೆಯ ಜಡೆಯ ಧರಿಸ ಹೇಗೆ ನಾನು ಅದನ್ನೇ ಪಾಲಿಸೋ ಜಡೆಯ ಧರಿಸ ಹೇಗೆ ನಾನು ಅದನ್ನೇ ಪಾಲಿಸೋ ಚರಿಸಲೆಂತು ಅರಣ್ಯದೊಳಗೆ ಚರಿಸಲೆಂತು ಅರಣ್ಯದೊಳಗೆ ಅರಣ್ಯ ಪಾಲಿಸೋ ಜಡೆಯ ಧರಿಸ ಹೇಗೆ ನಾನು ಅರಣ್ಯ ಪಾಲಿಸೋ ಅರಣ್ಯ ಪಾಲಿಸೋ ಅರಣ್ಯ ಪಾಲಿಸೋ ಗುಹನೆ ನಾವೀಗ ಸಿದ್ಧವಾಗಿರುವುದೇ ಅಪ್ಪಣೆ ಸ್ವಲ್ಪ ಮುಂದೆ ಕೋಣಿ ಸಾಗಲಿ ಮುಂದೆ ಬಾಗಲಿ ದೂರ ದೀರವು ಸೇರಲಿ ಬೀಸು ಗಾಳಿಗೆ ಬೀಳುತ್ತಿರಲಿ ನಡೆಯ ಮೇಲ್ಗಡೆ ಹಾರಲಿ ನಡೆಯ ಮೇಲ್ಗಡೆ ಹಾರಲಿ ಒಂದು ತಿನ್ನುವ ಹಿಡಿದು ಕೈಗಳು ಒಂದು ತಿನ್ನು ಹಿಡಿದು ಕೈಗಳು ಮೇಘಮಾಲೆಯು ಜಿಲಿಕಿರಿ ಮೇಘಮಾಲೆಯು ಬಣ್ಣ ನೀರು ಎಷ್ಟ ಲೋಕವು ಜಿಲಿಕಿರಿ ಎಷ್ಟ ಲೋಕವು ಜಿಲಿಕಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ದೀರವು ಸೇರಲಿ ಬೀಸು ಗಾಳಿಗೆ ಬೀಳುತ್ತಿರು ಗಡೆಯ ಮೇಲ್ಗಡೆ ಹಾರಲಿ ಗಡೆಯ ಮೇಲ್ಗಡೆ ಹಾರಲಿ ಲಕ್ಷ್ಮಣ ಅಂತರಿಕ್ಷ ಮಾರ್ಗದಲ್ಲಿ ಕೆಂದೋಳಿ ಹೇಳುತ್ತಿರುವಂತೆ ತೋರುವುದು ಯಾರೋ ಬರುವಂತಿದೆ ನೋಡು ಮತ್ತೆ ಮತ್ತೆ ಕೇಳ್ತಾನು ಪಾಕಿಟ್ಟು ಬಂದಿಕನು ಮತ್ತೆ ಮತ್ತೆ ಕೇಳ್ತಾನು ಬಂದು ನಾಮ್ ಕಳಿಸೆ ಬಂದು ನಾಮ್ ಕಳಿಸೆ ಸರ್ಗತೆ ಲೋಕಲೋಕ ಬಿಂಪನ ಮಾಡಿದೆ ಸಾತ್ವಿಕೆ ಲೋಕಲೋಕ ಬಿಂಪನ ಮಾಡಿದೆ ತೆರುವನೇಂ ಆಗಿಲ್ಲ ಶಿವನಾಂ ಆಗಿಲ್ಲ ಶಿವನಾಂ ಆಗಿಲ್ಲ ಶಿವನಾಂ ಹಗ್ಗಜ
ಜಾವ್ ಎಮ್ಮೆಲೆ ಬರ್ತಾನೆ ಸಿದ್ಧರು ನಿದ್ದಕ್ಕೆ ಬರುತ್ತಿದೆ ಏನಕ್ಕೆ ಆಜ್ಞೆ ಕೊಟ್ಟರೆ ಅವ್ರು ಈಗಲೇ ಯಮುನ ಯಾತ್ರೆಯನ್ನು ಕಳಿಸುವ. ಲಕ್ಷ್ಮಣ ಶಾಂತನಾಗು, ಸಮೀಪಕ್ಕೆ ಬರಲಿ, ವಿಚಾರವೇನೆಂಬುದನ್ನು ತಿಳಿಯೋಣ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಅಲೆದಲೆದು ನಾ ಅಡವಿಯೋಳಿಂದು, ಅಲೆದಲೆದು ನಾ ಅಡವಿಯೋಳಿಂದು, ದಾರಿಯು ಕಾಣದೆ ಬಳಲು ತಲಿರುವೆನು. ದಾರಿಯು ಕಾಣದೆ ಬಳಲು ತಲಿರುವೆನು. ಎಲ್ಲಿರುವೆ ರಾಘವ ಅಣ್ಣ, ಅಗ್ರಜ ಎಲ್ಲಿರುವೆ ರಾಘವ ಕಾನನ ವನದಲ್ಲಿ, ಎಲ್ಲಿರುವೆ ರಾಘವ ಕಾನನ ವನದಲ್ಲಿ, ಅಲೆದಲೆದು ನಾ ಅಡವಿಯೋಳಿಂದು. ಶತ್ರುಘ್ನ, ಅಲೆದಲೆದು ನಾ ಅಡವಿಯೋಳಿಂದು, ದಾರಿಯು ಕಾಣದೆ ಅಲೆಯುತ್ತಲಿರುವೆ, ದಾರಿಯು ಕಾಣದೆ ಅಲೆಯುತ್ತಲಿರುವೆ. ಎಲ್ಲಿರುವೆ ರಾಘವ ರಾಮಚಂದ್ರ, ರಾಮ ಅನುಜ, ಅಗ್ರಜ, ಇದೇನಿದು? ಎಲ್ಲಿ ಹುಡುಕಿದರು ಅಗ್ರಜನ ನೆಲೆಯೇ ಸಿಗಲಿಲ್ಲವ ಅನುಜ, ಅಗ್ರಜನ ನೆಲೆಯೇ ಸಿಗಲಿಲ್ಲವಲ್ಲ. ಅಗ್ರಜ, ಇನ್ನು ಮುಂದಕ್ಕೆ ಹೋಗಿ ನೋಡೋಣ ನಡೆ. ಶ್ರೀರಾಮ ಕರುಣಾಕರ ವೀರ, ವೀರ ಪರಮದಯ ಪರಿಪಾಲಿಸುಯಮ್ಮ, ವೀರ ಪರಮದಯ ಪರಿಪಾಲಿಸುಯಮ್ಮ, ಸಾರಸಗಾರನೆ ಸಾರವದ, ನಾಮಾಮೃತವ ಸಾರವಗರುಣಿಸಿ, ನಾಮಾಮೃತವ ಸಾರವಗರುಣಿಸಿ, ಹೊರೆಯೋ ನಮ್ಮನು ವರರಘುರಾಮ, ಹೊರೆಯೋ ನಮ್ಮನು ವರರಘುರಾಮ, ಕರುಣಾಕರ ವೀರ ಶ್ರೀರಾಮ, ಕರುಣಾಕರ ವೀರ. ಅಣ್ಣ, ಅಗ್ರಜ, ಪುಣ್ಯವನಾಗಿಯೇ ಪುಣ್ಯವನಾಗಿಯೇ, ಅನ್ಯವನಾಗಿಯೇ ಪುಣ್ಯವನಾಗಿಯೇ, ಅಪರಾಧಿಯ ಅನಿಸದೆ ನೀನು. ನೆರೆ ನಂಬಿದವರ ಶರಣ ದೇವರ, ನೆರೆ ನಂಬಿದವರ ಶರಣ ದೇವರ, ಹೊರೆಯೋ ನಮ್ಮನು ವರರಘುರಾಮ, ಹೊರೆಯೋ ನಮ್ಮನು
ಬಾರ ರಘುರಾಮ ಕರುಣಾಕರ ವೀರ ರಾಮ ಕರುಣಾಕರ ವೀರ ಅಗ್ರಜ ನಮಸ್ಕರಿಸು ತಂದೆ, ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಹೇಳಿ ಎದ್ದೇಳಿ. ಅಲ್ಲದೆ ಜನಕನು ಸೌಖ್ಯದಿಂದಿರುವರೆ? ಅಗ್ರಜ ಏನ ಪೇಳಲಿ ಅಗ್ರಜ ಅಗ್ರಜ ಎಲ್ಲಯ ದುರ್ಬಲಶಯೋ ಅಗ್ರಜ ಸುತತರಿಲ್ಲದ ಸಮಯದೊಳೋ ಅಗ್ರಜ ಸುತತರಿಲ್ಲದ ಸಮಯದೊಳೋ ತಂದೆ ತಾಮೀಗಿದ ತನ್ನಯ ಪ್ರಾಣವ ಅಣ್ಣ ಅಗ್ರಜ ಅಗ್ರಜ ಏನೆಂದು ಹೇಳಲು ತಂದೆ, ಏನೆಂದು ಹೇಳಲು? ನಾವುಗಳು ಯಾರೂ ಇಲ್ಲದ ಸಮಯದಲ್ಲಿ ತಂದೆಯವರು ಪುತ್ರ ವ್ಯಾಮೋಹದಿಂದ ಸ್ವರ್ಗಸ್ಥರಾಗಿರುವ ತಂದೆಯೇ. ಕೃತಿಯು ನೀನಾತೆಯೋ ಪಿತನುತ ಚರಿತ, ಕೃತಿಯು ನೀನಾತೆಯೋ ಪಿತನುತ ಚರಿತ, ಗರತರ ಮಾದ ನಿನ್ನ ಕಟಾಕ್ಷವೋ ಆತನೇ ಗರತರ ಮಾದ ನಿನ್ನ ಕಟಾಕ್ಷವೋ ಇಂದಿಗೆ ತೊರೆದೋ ಕೋರುವೆ ಜನ, ಇಂದಿಗೆ ತೊರೆದೋ ಕೋರುವೆ ಜನ, ನುಡಿಯು ನೀನಾತೆಯೋ ಪಿತನುತ ಚರಿತ, ಜನಕ ಜನಕ ಮತಿಯೇನನು ನಾದನು ನಾನೆಂದು, ಮತಿಯೇನನು ನಾದನು ನಾನೆಂದು, ಗದೆಯಾರು ಮುಂದೆಗೆ ಜನಕ ಜನಕ, ಗದೆಯಾರು ಮುಂದೆಗೆ ಜನಕ ಜನಕ, ಅತಿಶಯವಾದ ಶೋಕವೇ ಅತಿಶಯವಾದ ಶೋಕವೇ ವಿಧಾನುತ ಚರಿತನ ತರಗೈ, ವಿಧಾನುತ ಚರಿತನ ತರಗೈ, ಮೃದಯು ನೀನಾತೆ ವಿಧಾನುತ ಚರಿತ, ಜನಕ ಜನಕ
ನಮ್ಮನ್ನು ತೊರೆದು ಪರಲೋಕವನ್ನೈದಿದೆಯಾ? ಸದಾ ಕಾಲದಲ್ಲಿ ನೀವು ನನ್ನನ್ನು ರಾಮ ರಾಮ ಎಂದು ಕರೆಯುತ್ತಿದೆಯಲ್ಲ, ಇನ್ನು ಮುಂದೆ ನನ್ನನ್ನು ರಾಮ ರಾಮ ಎಂದು ಕರೆಯುವರು. ಲಕ್ಷ್ಮಣ, ತಂದೆಗೆ ಜಲಂಜೆಯನ್ನು ಕೊಡೋಣ ಬಾ. ಅಗ್ರಜ, ತಾವೇ ಈ ರೀತಿಯಾಗಿ ವ್ಯಸನ ಪಡುತ್ತಿದ್ದರೆ ನಮ್ಮಗಳ ಗತಿ ಏನು? ಪಟ್ಟಣಕ್ಕೆ ದಯಪಾಲಿಸಿ ಪಟ್ಟಾಭಿಷೇಕ್ತನವಾಗಬೇಕೆಂದು ಬೇಡಿಕೊಳ್ಳುವೆವು. ಅನುಜಿ, ನಾವು 14 ವರ್ಷ ವನವಾಸ ಮುಗಿಸ್ಕೊಂಡು ಬರುವಾಗ ನಾವು ಪಟ್ಟಣಕ್ಕೆ ಹಿಂತಿರುಗುತ್ತಿಲ್ಲ. ಆದ್ದರಿಂದ ನೀವು ಪಟ್ಟಣಕ್ಕೆ ಹೊರಡಿರಿ. ಅಗ್ರಜ, ನಾವು ಪಟ್ಟಣಕ್ಕೆ ಯಾರು ಇರುವರೆಂದು ಹೋಗಲಿ, ತಂದೆಯವರು ಇರುವರೆಂದು ಹೋಗೋಣ ಎಂದರೆ ತಂದೆಯವರು ಈ ಅನಾಹುತಗಳನ್ನು ನೋಡದೆ ಮೊದಲೇ ಸ್ವರ್ಗಸ್ಥರಾಗಿ, ಇನ್ನು ತಾಯಿ ಇರುವಳೆಂದು ಹೋಗಲಿ. ಛೇ, ಆಕೆ ಮುಖದರ್ಶನ ಮಾಡುವುದಕ್ಕಿಂತಲೂ ನರಕವಾಸವೇ ಲೇಸು ಅಣ್ಣ, ನರಕವಾಸವೇ ಲೇಸು. ಅಗ್ರಜ, ಹಾಗಾದರೆ ನಿಮ್ಮ ದಿವ್ಯವಾದ ಪಾದಕೆಗಳನ್ನಾದರೂ ದಯಪಾಲಿಸಿ ಅವನ್ನು ಸಿಂಹಾಸನದ ಮೇಲಿರಿಸಿ ಪಾದಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ನೆಪ ಮಾತ್ರಕ್ಕೆ ರಾಜ್ಯಭಾರವನ್ನು ವಹಿಸಿಕೊಂಡು ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿರುವ ಅಗ್ರಜ, ವಾಸ ಮಾಡಿಕೊಳ್ಳಿ. ಸರಿಯಾಗಿ ಬರ್ತಾ ಶುಕ್ರ. ಸರಿ, ಹಾಗಾದ್ರೆ ಈ ಪಾದಿಕೆಗಳನ್ನು ತೆಗೆದುಕೊಳ್ಳಿರಿ. ಅಗ್ರಜ, 14 ವರ್ಷಗಳ ಕಳೆದ ಮಾರನೇ ದಿನವೇ ನೀವು ಬಾರದೆ ಹೋದರೆ ಈ ಭರತನು ಖಂಡಿತವಾಗಿಯೂ ಅಗ್ನಿ ಪ್ರವೇಶ ಮಾಡುವನು. ಅಗ್ರಜ, ಅಗ್ನಿ ಪ್ರವೇಶ ಮಾಡು. ಇದು ನಿನ್ನ ಪಾದದಾಣೆಗೂ ಸತ್ಯ 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 ಅಗ್ರಜ. ಸರಿ, ಹಾಗಾದ್ರೆ ಈ ಪಾದಿಕೆಗಳನ್ನು ತೆಗೆದುಕೊಳ್ಳಿರಿ. ಅಣ್ಣ ಅಗ್ರಜ, ಅಣ್ಣ ಅಣ್ಣ ದೇವಾ ದೀನ ಬಾಂಧವ ಹೊರೆಯುಮಿ ಅಣ್ಣ. ಶ್ರೀರಾಮ ರಘುರಾಮಯ್ಯ, ಶ್ರೀರಾಮ ರಘುರಾಮಯ್ಯ, ದಶರಥ ಪುತ್ರ ಧನ್ಯ ಚರಿತ್ರ. ದಶರಥ ಪುತ್ರ ಧನ್ಯ ಚರಿತ್ರ, ಪಶುಪತಿ ಮಿತ್ರ ಪರಮ ಪವಿತ್ರ. ಪಶುಪತಿ ಮಿತ್ರ ಪರಮ ಪವಿತ್ರ, ಕರುಣಿಸಿ ಕೃಪೆ ತೋರೋ ಸ್ವಾಮಿ. ಅನಾಮೃತವ ಕರುಣಿಸಿ, ನಾಮಾಮೃತವ ಕರುಣಿಸಿ, ರಕ್ಷಿಸೋ ನಮ್ಮ
ಪ್ರಿಯನ ಅಪರಾಧಿಯನ ಆಲಿಸದೆ ನಿಯಮಿತ 14 ವರ್ಷ ಕಳೆದೊಡೆ ನಿಯಮಿತ 14 ವರ್ಷ ಕಳೆದೊಡೆ ಬಾರದಿರೆ ನೀ ಸ್ವಾಮಿ ಹೀಗುವೆ ಹರದವ ಪುಣ್ಯದ ಚರಣಕ್ಕೆ ಹೀಗುವೆ ಹರದವ ನಿನ್ನಯ ಪಾದಕ್ಕೆ ರಕ್ಷಿಸೋ ನಮ್ಮ ಅಣ್ಣ ದೇವಾ ದೀನ ಬಾಂಧವ ಅಸಹಾಯರಾದೆನು ಒಡೆಯನೆ ಅಣ್ಣ ಶ್ರೀರಾಮ ದಶರಥ ಪುತ್ರ ರಾಘವ ಲಕ್ಷ್ಮಣ ಲಕ್ಷ್ಮಣ ಪುರವಾಸಿಗಳು ಆಗಾಗ್ಗೆ ಬಂದು ನಮಗೆ ತೊಂದರೆಯನ್ನು ಕೊಡುವರು. ಆದ್ದರಿಂದ ಗುರುಗಳ ಆಜ್ಞೆಯ ಪ್ರಕಾರ ದಂಡಕಾರು ನಕ್ಷತ್ರಕ್ಕೆ ಹೋಗೋಣ ನಡೆಯಿರಿ. ಜಾನಕಿ ನೋಡುನೆ ನೋಡಲೆ ಪ್ರಿಯ 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 ನೋಡುನೆ ನೋಡುನೆ ನೋಡಲೆ ಪ್ರಿಯ ಸ್ವಾಮಿ ಸೀತಾ ಚಂದದೆ ಬೇಸುವ ಮಂದತ ವೀರನ ಆಹಾ ಚಂದದೆ ಬೇಸುವ ಮಂದತ ವೀರನ ನಂದವ ಮಾಡಿರೆ ಮಾನಸಗೆ ನೋಡಲೆ ರಮಣೀಯ ಕಾಡಿನ ವೈಭವ ಸೀತಾ ಹೌದು ಸ್ವಾಮಿ ನೋಡಲೆ ರಮಣೀಯ ಕಾಡಿನ ವೈಭವ ಅಂದವ ಆಹಾ ಚಂದದೆ ಆಹಾ ಅಂದವ ಚಂದದಿ ಕಾಡಿನ ನೋಡು ನೀ ನೋಡಲೆ ಪ್ರಿಯ 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 ನೋಡು ನೀ ನೋಡಲೆ ಪ್ರಿಯ ಸ್ವಾಮಿ ಸೀತಾ ಚಂದದೆ ಬೇಸುವ ಮಂದ ವೀರನ ಚಂದದೆ ಬೇಸುವ ಮಂದದ ವೀರನ ನಂದವ ಮಾಡಿರೆ ಮಾನಸಗೆ ಆಹಾ ಸ್ವಾಮಿ ನೋಡಲೆ ರಮಣೀಯ ಕಾಡಿನ ವೈಭವ ನೋಡಲೆ ರಮಣೀಯ ಕಾಡಿನ ವೈಭವ ಅಂದವ ಚಂದದೆ ಆಹಾ ಅಂದವ ಚಂದದಿ ಕಾಡಿನ ನೋಡುನೆ ನೋಡುನೆ ನೋಡಲೆ ಪ್ರಿಯ 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 ನೋಡುನೆ ನೋಡುನೆ ನೋಡಲೆ ಪ್ರಿಯ ಸೀತಾ
ಸೀತಾ ಸ್ವಾಮಿ. ನೋಡು ಈ ವನ ಎಷ್ಟು ಚೆನ್ನಾಗಿರುವುದು, ಹೌದು. ನಮ್ಮ ವನವಾಸಕ್ಕೆ ಯೋಗ್ಯವಾಗಿರುವುದಲ್ಲವೇ? ಹೌದು ಪ್ರಿಯ, ಈ ವನವನ್ನು ನೋಡಿದಿರಾ ಎಷ್ಟು ಮನೋಹರವಾಗಿರುವುದು. ಆಶಾ ಜೀವನ ಶುಭ ದಿನ ಹೊಸತನವನು ನ ಕಂಡೆನ. ಆಶಾ ಜೀವನ ಶುಭ ದಿನ ಹೊಸತನವನ ನ ಕಂಡೆನ. ಆಶಾ ಜೀವನ ಶುಭ ದಿನ. ನಲಿವೆ ಒಲವೇ ನಲಿವೆ ಒಲವೇ ಹೊಸತನವನ ಆಶಾ ಜೀವನ ಶುಭ ದಿನ. ಹರಳಿ ನಿಂತ ಕುಸುಮ ಇಂದಾವರಿ ನಗುತ್ತಿದೆ. ಹರಳಿ ನಿಂತ ಕುಸುಮ ಇಂದಾವರಿ ನಗುತ್ತಿದೆ. ಗಂಗ ಸಂಗದ ಸಂಗ ಸುಖದಲ್ಲಿ ಗಂಗ ಸಂಗದ ಸಂಗ ಸುಖದಲ್ಲಿ ತನ್ನೆನ ಮರೆತಿದೆ. ಪ್ರಿಯ ಸೀತಾ, ಪ್ರಾಣೇಶ್ವರ ಜಾನಕಿ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನ ಕಂಡೆನ. ಆಶಾ ಜೀವನ ಶುಭ ದಿನ. ಹರಳಿ ನಿಂತ ಕುಸುಮ ಇಂದಾವರಿ ನಗುತ್ತಿದೆ. ಅಲ್ಲಿ ಸ್ವಾಮಿ. ಹರಳಿ ನಿಂತ ಕುಸುಮ ಇಂದಾವರಿ ನಗುತ್ತಿದೆ. ಗಂಗ ಸಂಗದ ಸಂಗ ಸುಖದಲ್ಲಿ ಸ್ವಾಮಿ. ಗಂಗ ಸಂಗದ ಸಂಗ ಸುಖದಲ್ಲಿ ನನ್ನೆನ ಮರೆತಿದೆ. ಸ್ವಾಮಿ. ಸೀತಾ, ಪ್ರಾಣೇಶ್ವರ ಜಾನಕಿ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಸೀತಾ, ಈ ವನವನ್ನು ನೋಡುತ್ತಿದ್ದರೆ ಮನೋಹರವಾಗಿರುವುದಲ್ಲವೇ? ಹೌದು ಪ್ರಿಯೆ. ಆಹಾ. ನಾವು ಇಲ್ಲಿಯೇ 14 ವರ್ಷ ವನವಾಸವನ್ನು ಇಲ್ಲಿಯೇ ಕಳೆಯುವುದು. ಹೌದು ಪ್ರಿಯ. ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡು ಎಷ್ಟು ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುತ್ತಿರುವುದು ಹೌದು. ಅಲ್ಲವೇ ಪ್ರಭು? ಹೌದು ಪ್ರಿಯೆ, ಹೌದು. ಸೀತಾ, ಇದೇ ಪಂಚವಟಿ ಕ್ಷೇತ್ರವು. ಎಲ್ಲಿ ಜಾನಕಿ, ಸ್ವಾಮಿ. ಎಲ್ಲೇ ನೋಡಲು ಶೋಭಿಪಂ ಅಲ್ಲಲ್ಲಿ ಎಲ್ಲೇ ನೋಡಲು ಶೋಭಿಪಂ. ಮಲ್ಲಿಗೆ ಜಾಜಿ ಬಳ್ಳಿಗಳಲ್ಲಿಯೋ ಹೌದು ಸ್ವಾಮಿ. ಮಲ್ಲಿಗೆ ಜಾಜಿ ಬಳ್ಳಿಗಳಲ್ಲಿಯೋ ಎಲ್ಲಿ ನೋಡಿದಾರಲ್ಲಿ ನಿಲ್ಲದೆ ಗಮಗಮಿದೆ. ಎಲ್ಲಿ ನೋಡಿದಾರಲ್ಲಿ ನಿಲ್ಲದೆ ಗಮಗಮಿದೆ. ಎಲ್ಲಿ ನೋಡಲು ಶೋಭಿಪಂ ಅಲ್ಲಲ್ಲಿ ಎಲ್ಲಿ ನೋಡಲು ಶೋಭಿಪಂ ಶೋಭಿಪಂ ಶೋಭಿಪಂ. ಗುಂಪುಗಳು ಕೂಡಿ ಕಪೇನಗಳ ಕೋಡಿ ಗುಂಪುಗಳು ಕೂಡಿ ಕಪೇನಗಳ ಕೋಡಿ ಇಂಪಾದ ದರಿ ಕೆಳವಾರ್ಯ ಇಂಪಾದ ದರಿ ಕೆಳವಾರ್ಯ ಎಲ್ಲಿ ನೋಡಲೆ ಶೋಭಿಪಂ ಅಲ್ಲ ಎಲ್ಲಿ ನೋಡಲೆ ಶೋಭಿಪಂ
ಸೋದಿತು ಸೋದಿತು. ಲಕ್ಷ್ಮಣ, ಅಗ್ರಜ, ಈ ಪಂಚವಟಿ ತೀರದ ಬಳಿ ನಮಗೊಂದು ಪರ್ಣಶಾಲೆಯನ್ನು ನಿರ್ಮಿಸ. ಮಾಡಿದಂತಾಗಲಿ. ಜಾನಕಿ, ಸೀತಾ, ಲಕ್ಷ್ಮಣನಿಂದ ವಿರಚಿತವಾದ ಈ ಪರ್ಣಶಾಲೆಯಲ್ಲಿ ವಿಶ್ರಾಂತಿಯನ್ನು ಹೊಂದೋಣವೇ? ಹೌದು ಸ್ವಾಮಿ, ಹಾಗೆ ಎಷ್ಟು ಮನೋಹರವಾಗಿರುವುದಲ್ವೇ? ಲಕ್ಷ್ಮಣ, ಅಗ್ರಜ, ಈ ಪಂಚವಟಿ ತೀರದ ಬಳಿಯಲ್ಲಿ ನಮಗೆ ಆಹಾರಕ್ಕೆ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಮಾಡಿದಂತಾಗಲಿ. ಆಹಾ ಜೀವನ ಸೌಂದರ್ಯವಾನ, ಆಹಾ ಜೀವನ ಸೌಂದರ್ಯವಾನು, ಕಾಣೆನೋ ಕಾಣೆನೋ ಕಾಣೆನೋ. ಚಂದದೆ ಬೇಸುವ ಮಾಂದಸ ಮೇರನ, ಚಂದದೆ ಬೇಸುವ ಮಾಂದಸ ಮೇರನ, ನಂದವ ಮಾಡಿರೆ ಮಾನಸಕ್ಕೆ, ನಂದವ ಮಾಡಿರೆ ಮಾನಸಕ್ಕೆ, ಇಂಥ ಕುಸುಮಗಳು ಬೀರುತ್ತಲಿರುವ, ಇಂಥ ಕುಸುಮಗಳು ಬೀರುತ್ತಲಿರುವ ಮನಸ್ಸಿಗೆ ತೋಪುದು ಜೀವನ ಅಂದ. ಆಹಾ ಜೀವನ ಸೌಂದರ್ಯವಾನೋ, ಕಾಣೆನೋ ಕಾಣೆನೋ ಕಾಣೆನೋ. ಆಹಾ, ಇದರ ಆಶ್ಚರ್ಯ. ಅಂತರಿಕ್ಷ ಮಾರ್ಗದಿಂದ ಜಯಂಕರ ಕಡಗಂದು ಬರುತ್ತದೆ. ಈ ಸೋಮದಿಂದ ಶೈವರಾಜು. ಆಹಾ, ಇದರ ಆಶ್ಚರ್ಯ. ಯಕ್ಷಲೋಕದಿಂದ ಬರ್ತದೆ ಚಂದ್ರದೇವಿ ಸ್ವೀಕರಿಸಿದ್ರು ಮಹಾಪರ್ಸದ. ಈ ಖಡ್ಗವು ಎಷ್ಟು ಚೆನ್ನಾಗಿರುವತ್ತು ಇರಲಿ. ಇಲ್ಲಿ ಕಾಣುವ ಬಿದ್ದಿದ್ದ ಪದನ್ನು ಸೇರಿಸಿ ಇದಾದವನು ನೋಡಿದ್ರು. ಆ ರಾಮಚಂದ್ರ ಕೆಟ್ಟರು ಕೆಟ್ಟನು. ಏನು ಅಣ್ಣ ಏನಂತ ಹೇಳಲಿ, ಈ ಪಂಚವಟಿ ಪ್ರದೇಶ ಬೆಳೆಯಲಿ ಹಣ್ಣೊಪ್ಪಳು ಕಿಳ್ತದಾಗೆ ಅಂತರಿಕ್ಷ ಮಾರ್ಗದಿಂದ ನನ್ನೆಡೆನೆ ಬಂದ ಖಡ್ಗ ಆದವನು ನೋಡಲು. ಇಲ್ಲಿ ಕಾಣುವ ಬಿದಿರು ಪದನ್ನು ಸೇರಿಸಲು ಮುನಿಕುಮಾರ ಶಿರ್ಸವು ಎರಡಾಗಿ ಸೇರ್ದೈತೆ. ಮುಂದೇನು ಗತಿ? ಲಕ್ಷ್ಮಣ, ಕೇಳಿದೆಯಾ? ಅವನು ಮುನಿಕುಮಾರನಲ್ಲ, ಅವನು ರಕ್ಕಸನು. ಈ ಎಲ್ಲವೂ ಆ ಪರಮಾತ್ಮನ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಕಾರ್ಯಗಳೇ ವಿನಃ ನಿನ್ನದೇನು ತಪ್ಪಿಲ್ಲ. ಸಮಾಧಾನನಾಗು. ಸಮಾಧಾನ ಆಯ್ತು. ಯಾರು ಸರಿ ಅರಿದು ಮೂರು ಲೋಕದಂದು, ಯಾರು ಸರಿ ಅರಿದು ಮೂರು ಲೋಕದಂದು ವೀರಿ ಹರುಷದಿಂದ ನಾಂ ಸಾರಿ ಹೋಗುವೆ, ನಾಂ ಸಾರಿ ಹೋಗುವೆ. ಬಲಾರ ನರರ ಕಣ್ಣು ಆ ಗುಡ್ಡೆಗಳನ್ನು ಉರಿದು, ಬಲಾರ ನರರ ಕಣ್ಣು ಆ ಗುಡ್ಡೆಗಳನ್ನು ಉರಿದು, ತಿಂದು ತ್ಯಾಗಿ ನಾನು ಆನುಂಗಿ ಬಿಡುವೆನೋ, ತಿಂದು ತ್ಯಾಗಿ ನಾನು ಆನುಂಗಿ ಬಿಡುವೆನೋ. ಯಾರು ಸರಿಯರೆಂದು ಮೂರು ಲೋಕದಂದು ಮೇರಿ ಹರುಷದಿಂದ ನಾಂ ಸಾರಿ ಹೋಗುವೆ, ನಾಂ ಸಾರಿ ಹೋಗುವೆ. ಫಲ ಬಹುದಿನಗಳಿಂದಲೂ ನರಮಾಂಸವನ್ನೇ ಬಯಸುತ್ತಿದ್ದ ನನಗೆ ಈ ಕಾಡನ್ನೆಲ್ಲ ಸಂಚಾರ ಮಾಡಿ ನೋಡಿದನು. ನರಮಾಂಸವೇ ಸಿಕ್ಕಲಿಲ್ಲವಲ್ಲ. ಇರಲಿ, ಇದೇ ಮಾರ್ಗವಾಗಿ ಹೋಗುವೆನು. ಓಹೋ, ನನ್ನ ಕುಮಾರನಾದ ಜಂಬು ಕುಮಾರನಿಗೆ ಫಲಹಾರಗಳನ್ನು ಕೊಡುವುದನ್ನು ಮರೆತನಲ್ಲ. ಇರಲಿ, ಫಲಹಾರಗಳನ್ನು ಕೊಟ್ಟು ಮುಂದಕ್ಕೆ ಹೋಗುವೆನು. ಕುಮಾರ, ಹೋ ಜಂಬು ಕುಮಾರ, ಕುಮಾರ, ಜಂಬು ಕುಮಾರ, ಎಲ್ಲಿರುವೆ? ಇದು ಫಲಹಾರಗಳನ್ನು ತಂದಿರುವೆ, ತೆಗೆದುಕೋ ಕುಮಾರ, ತೆಗೆದುಕೋ ಕುಮಾರ. ಹಾ
ಕುಮಾರ, ನಿನ್ನನ್ನು ಈ ರೀತಿಯಾಗಿ ಕೊಲೆ ಮಾಡಿದ ಪಾಪಿಗಳು ಯಾರಾಗಿರಬಹುದು? ಯಾರಾಗಿರಬಹುದು? ವಾಸನೆ, ನರವಾಸನೆ, ವಾಸನೆ, ನರವಾಸನೆ. ಅರೆ ಬೇಷ್ಪಲ, ಅರೆ ಬೇಷ್ಪಲ, ನರವಾಸನೆ ಸೂಚನೆ ಔತಣ ಮಾಡುದು ಗಮ 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 ಗಮ. ಅರೆ ಬೇಷ್ಪಲ, ಅರೆ ಬೇಷ್ಪಲ, ನರವಾಸನೆ ಸೂಚನೆ ಗೌತಣ ಮಾಡುದು ಗಮ 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 ಗಮ. ಪರಿಪರಿಯಿಂದಲೇ ತೋರುವುದು ಗಮ ಗಮ, ಪರಿಪರಿಯಿಂದಲೇ ತೋರುವುದು ಗಮ ಗಮ. ಬಂದ ನರರನ್ನು ಕೊಂದು ತಿನ್ ಆನಂದ ತಿನ್ ಕುಣಿದಾಡುವೆನ ನಲಿದಾಡುವೆನ ಕುಣಿದಾಡುವೆನ ನಲಿದಾಡುವೆನ ಕುಣಿದಾಡುವೆನ ನಲಿದಾಡುವೆನ. ಅರೆ ಬೇಷ್ಪಲ, ಅರೆ ಬೇಷ್ಪಲ, ನರವಾಸನ ಸೂಚನೆ ಔತಣ ಮಾದು ಗಮ 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 ಗಮ. ಬಲ, ಬಹುದಿನಗಳಿಂದಲೂ ನರ ಮಾಂಸವನ್ನೇ ಬಯಸುತ್ತಿದ್ದ ನನಗೆ ಎಂದು ನಿರಾಯಾಸವಾಗಿ ಈ ನರರು ಸಿಕ್ಕಿದರು. ಇವರನ್ನು ಈಗಲೇ ಕೊಂದು ತಿಂದು ನಾನು ಆನಂದ ಪಡೆದುಕೊಳ್ಳುವುದು. ನಾನೀತ ನಾನೀಗಲೇ, ನಾನೀತ ನಾನೀಗಲೇ, ವರಿಸುವೆ ನಾನೀತ ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಮಲ್ಲಿಗೆಯ ಹಾಸಿಕೊಂಡು, ಕಲ್ಲಿನ ಮಂಚದ ಮೇಲೆ ಮಲ್ಲಿಗೆಯ ಹಾಸಿಕೊಂಡು, ವಲ್ಲಭನ ಕೂಡಿಕೊಂಡು ಗಲ್ಲಗೆ ಮುತ್ತಿಟ್ಟುಕೊಂಡು ನಾನೀತ ನಾನೀತ ಓಹೋ ನಾನೀತ. ಗಂಡುಗಲಿ ಧೀರನನ್ನ ಗಂಡನನ್ನ ಮಾಡಿಕೊಂಡು, ಗಂಡುಗಲಿ ಧೀರನ ಗಂಡನನ್ನ ಮಾಡಿಕೊಂಡು ವಲ್ಲಭನ ಕೂಡಿಕೊಂಡು ಗಲ್ಲಗೆ ಮುತ್ತಿಟ್ಟುಕೊಂಡು ನಾನೀತ ನಾನೀತ ಓಹೋ ನಾನೀತ. ಸೀತಾ, ಈತನು ಎಂತಹ ಸುಂದರಾಂಗನು, ಎಂತಹ ಮನ್ಮಥನು, ಏನು ಲಾವಣ್ಯ, ಏನು ಅಂದ. ಇವನನ್ನು ನೋಡಿದೊಡನೆಯೇ ಎನ್ನ ಶರೀರವೆಲ್ಲವೂ ಜುಮ್ ಜುಮ್ ಎನ್ನುತ್ತಿರುವುದಲ್ಲ. ಇರಲಿ, ಓಹೋ, ನಾನು ಈ ಘೋರಾಕೃತಿಯಿಂದ ಹೋದರೆ ಈ ಸುಂದರಾಂಗನು ಭಯಪಡುವನೋ ಏನು? ಇರಲಿ, ನಾನೀಗಲೇ
16 ವರ್ಷದ ಶ್ಯಾಮ ಸುಂದರಿಯಾಗಿ ಹೋಗಿ ಇವರನ್ನು ಹೊರಿಸುವೆನು. ಸುಂದರಿಯಲ್ಲವೇ ಜಗದೊಳಗೆ ನಾನು, ಸುಂದರಿಯಲ್ಲವೇ ಜಗದೊಳಗೆ ನಾನು, ಓ ಜಗದೊಳಗೆ ಈ ಜಗದೊಳಗೆ, ಓ ಜಗದೊಳಗೆ ಈ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾನು. ಚಿಕ್ಕ ವಯಸ್ಸಿಗಿವ ತಕ್ಕ ಸುಂದರನು, ಚಿಕ್ಕ ವಯಸ್ಸಿಗಿವ ತಕ್ಕ ಸುಂದರನು, ಅಕ್ಕರೆಯಿಂದಲೇ ಅಕ್ಕರೆಯಿಂದಲೇ ಸಿಕ್ಕಿದ ನನಗೆ, ಸುಂದರಿಯಲ್ಲವೇ ಜಗದೊಳಗೆ ನಾನು, ಜಗದೊಳಗೆ ನಾನು, ಜಗದೊಳಗೆ ನಾನು. ಆಹಾ, ಏನು ರೂಪ, ಏನು ಲಾವಣ್ಯ! ಇಂತಹ ಸುಂದರಾಂಗನನ್ನು ಈ ಮೂಜಗದಲ್ಲಿ ನಾನು ನೋಡಲೇ ಇಲ್ಲ. ಇರಲಿ ಇರಲಿ, ಏನಾದರೂ ಹೋಗಿ ನಾನು ಹತ್ತಿರ ಹೋಗಿ ಮಾತನಾಡಿಸುವೆನು. ಓಹೋಹೋ, ಫಲಹಾರ ತಿನ್ನುತ್ತಿರುವರಲ್ಲ, ಇರಲಿ ಇರಲಿ. ಓ ಸುಂದರ, ಪ್ರಿಯತಮ, ಓ ಮನೋಹರ, ಓ ಬರಬರ. ಓಹೋ, ಯಾರೋ ರಕ್ಕಸಿ. ರಕ್ಕಸಿ, ನಾನು ಹಾಗೆ ಕಾಣುವೆನೆ ಸುಂದರ? ಫಲಹಾರ ತಿನ್ನುವುದನ್ನು ಬಿಟ್ಟು ಹೀಗೆ ಬರುವನಾಗು ಸುಂದರಾಂಗ. ಓಹೋ, ಇವಳು ಬೇರೆ ಇರುವಳು ಪಕ್ಕದಲ್ಲಿ. ಇರಲಿ ಇರಲಿ, ಆದರೂ ಬಿಡುವೆನೆ. ಏನಾದರೂ ಮಾಡಿ ಈ ಮೋಹನಾಂಗನನ್ನು ವರಿಸಿ ಆತನನ್ನು ನನ್ನ ವಶವಾಗುವಂತೆ ಮಾಡಿಕೊಳ್ಳುವೆನು. ಓ ಪ್ರಿಯತಮ ಸುಂದರಾಂಗ, ಆಹಾ, ಫಲಹಾರ ತಿನ್ನುತ್ತಿರುವಿರೇನು? ಇರಲಿ ಇರಲಿ, ನಂತರ ನೋಡಿಕೊಳ್ಳುವೆನು ಅವಳಿಗೆ. ಓ ಸುಂದರಾಂಗ, ಪ್ರಿಯತಮ. ಓಹೋ, ಯಾರೋ ರಕ್ಕಸಿ ಇರುವುದು. ರಕ್ಕಸಿ ಅಲ್ಲ ಸುಂದರಾಂಗ, ನಿನ್ನ ಮೇಲೆ ಮೋಹಿತಳಾಗಿ ಬಂದಿರುವೆನು. ನನ್ನನ್ನು ವರಿಸು. ಎಲ್ಲವೋ ರಕ್ಕಸಿ, ನೀನು ಯಾರು? ಓರ್ವಳಿ ಇಲ್ಲಿಗೆ ಬಂದರಲ್ಲ, ಕಾರಣವೇನು? ಸುಂದರಾಂಗ, ನಾನಾದರೂ ಲಂಕಾಧೀಶ್ವರನಾದ ರಾವಣೇಶ್ವರನ ತಂಗಿ ಆದ ನನ್ನನ್ನು ನಕನಕ ನಕನಕ ಶೂರ್ಪನಕ ಎಂದು ಕರೆಯುವರು. ಓಹೋ, ಹಾಗಾದ್ರೆ ನೀನು ರಕ್ಕಸಿ ಏನು? ಹಾಗೆಂದು ಕಾಣುವನೆ ಸುಂದರಾಂಗ. ನಿನ್ನ ಮೇಲೆ ಈ ನಿನ್ನ ರೂಪಿಗೆ ಮನಸೋತು ಬಂದಿರುವೆನು. ಬಾ, ನನ್ನನ್ನು ಲಗ್ನವಾಗ. ಓಹ್, ಎಲ್ಲವೇ ಸ್ತ್ರೀಯಳಿ, ಏಕಪತ್ನಿ ರಸನು. ಈಕೆಯು ನನ್ನ ಪ್ರಿಯಪತ್ನಿಯಾದ ಸೀತೆಯು. ಆದ್ದರಿಂದ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣ ಇರುವುದು. ಆತನಿಗೆ ಹೋಗಿ ನಿನ್ನ ಮನೋಭಿಪ್ರಾಯ ಏನಿದ್ರು ತಿಳಿಸು, ಖಂಡಿತ ನೆರವೇರಿಸು. ನೀನು ಏಕಪತ್ನಿ ವೃತಸ್ಥನೇ? ಹೌದು. ಈಕೆಯನ್ನು ಮದುವೆ ಆಗಿರುವೆಯಾ? ಹೌದು. ಆಕೆಯನ್ನು ಬಿಟ್ಟು ಬಿಡು ಸುಂದರಾಂಗ, ನನ್ನನ್ನು ವರಿಸು. ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ. ಎಲ್ಲವೇ ಸ್ತ್ರೀಯಳಿ, ಆಹಾ, ನಾನು ಏಕಪತ್ನಿ ವ್ಯಸ್ತನಾದ್ದರಿಂದ ಆ ಪಾರ್ಶ್ವದಲ್ಲಿ ನನ್ನ ತಮ್ಮದಾದ ಲಕ್ಷ್ಮಣ ಇರುವನು. ಆತನಿಗೆ ಹೋಗು. ನಿನ್ನ ಆ ಮನೋಭಿಪ್ರಾಯ ಪಾರ್ಶ್ವದಲ್ಲಿ ನಿನ್ನ ತಮ್ಮನಿರುವನೆ? ಹೌದು. ಹೀಗೆ ಬಾ ಸುಂದರಾಂಗ. ಆತನು ನಿನಗಿಂತಲೂ ಸುಂದರಾಗಿರುವನೆ? ಇಲ್ಲ, ನನಗಿಂತಲೂ ಸುಂದರವಾಗಿರುವನು. ನಿನ್ನಗೆ ಕರ್ರಗಿಲ್ಲ ತಾನೆ? ಇಲ್ಲ, ನನಗಿಂತಲೂ ಬಹಳ ಸುಂದರವಾಗಿರುವನು. ಆತನು ಕೆಂಪಗಿರುವನೆ? ಇಲ್ಲ ಇಲ್ಲ, ದುಂಡಾಗಿ ದುಂಡಾಗಿರುವನೆ. ಹೌದೌದು, ನನಗಿಂತಲೂ ಸುಂದರವಾಗಿರುವನೆ? ನನಗಿಂತಲೂ ಸುಂದರವಾಗಿಲ್ಲ. ಆತನಿಗೆ ಲಗ್ನವಾಗಿಲ್ಲವೇ? ಇಲ್ಲ ಇಲ್ಲ. ನಿನಗ್ ಮಾತ್ರ ಹೆಂಡತಿ ಬೇಕು, ಅವನಿಗೆ ಹೆಂಡತಿ ಬೇಡವೇನು? ನೀನ್ ಮಾತ್ರ ಬೆಚ್ಚಗಿರ್ಬೇಕು ಅಂತ ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಹೆಂಡತಿನ. ಆತನಿಗೆ ಮಾತ್ರ ಪಾಪ ಪತ್ನಿ ಬೇಡ. ಇರ್ಲಿ, ನಾನಿಲ್ವಾ, ನಾನು ನೋಡ್ಕೋತೀನಿ. ಸುಂದರಾಂಗ, ಈಗ ನೀನ್ ನನ್ನ ಮದುವೆ ಆಗಲ್ವಾ? ಇಲ್ಲ ಇಲ್ಲ, ಸರಿ, ಹಾಗೆ ಆಗಲ್ಲ. ಅಲ್ಲಿಗೆ ಹೋಗಬೇಕೆ? ನಿನ್ನ ಮನೋಭಿಪ್ರಾಯ ಏನಿದ್ರು ತಿಳಿಸು, ಖಂಡಿತ ನೆರವೇರಿಸು. ಹಾಗೆ ಆಗಲಿ ಸುಂದರಾಂಗ, ಆತನ ಬಳಿಗೆ ಹೋಗಿ ನಂತರ ಬರುವೇನೆ. ಓ ಸುಂದರಾಂಗ, ಓಹೋ, ಎಲ್ಲಿ ನೋಡಿದರೂ ಕಾಣುತ್ತಾ ಇಲ್ಲವಲ್ಲ? ಓ ನನ್ನ ಪ್ರೇಮದ ಪೂಜಾರಿ ಸುಂದರಾಂಗ,
ಪ್ರೇಮದ ಪೂಜಾರಿ ಓ ಸುಂದರಾಂಗ ಓ ಚೆಲುವಾ ಬಿಡು ಚೆಲುವಾ ಓ ಚೆಲುವಾ ಬಿಡು ಚೆಲುವಾ ಮನ್ಮೋಗ ಸುಂದರಿರಲು ಓ ಚೆಲುವಾ ಬಿಡು ಚೆಲುವಾ ಮನ್ಮೋಗ ಸುಂದರಿರಲು ಏಕೆ ವಿರಸ ಹಾಡು ಸರಸ ಓ ಸುಂದರಾಂಗ ಏಕೆ ವಿರಸ ಹಾಡು ಸರಸ ರೂಪರಾಜಿ ಕಣ್ಣಿರಲು ನೀನೆ ಜಾಣ ನನ್ನ ಪ್ರಾಣ ನೀನೆ ಜಾಣ ನನ್ನ ಪ್ರಾಣ ಓಡು ಬಾಣ ಸುಂದರ ಓ ಪ್ರಿಯತಮ ಪ್ರಿಯರಂಗ ಇಲ್ಲಿ 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 ಪಡಪಡ ದುರಳೆ ತಡೆಯನ್ನು ಮಾಡಲೆ ಆಹಾ ಪಡಪಡ ದುರಳೆ ತಡೆಯನ್ನು ಮಾಡಲೆ ಆಹಾ ಅಷ್ಟೇ ಅಲ್ಲದೆ ಆಹಾ ಪ್ರಿಯತಮ ಪಡಪಡ ದುರಳೆ ಹೇಳಿ ಕಾಮಪೀಡಿತರಾಗಿ ಮಾತನಾಡಿಸುವ ನಿಮಗೆ ನಾಚಿಕೆ ಇರಲಿಲ್ಲ ದುರಂತ ಮಾತನಾಡಿ ಏಕೆ ಸುಂದರಾಗ ಹಿಂದಿಲಿಂದಲೇ ಇಷ್ಟು ಸುಂದರವಾಗ ಕಾಣುವೆಯಲ್ಲ ಇನ್ನು ಮುಂದಿಲಿಂದ ನೋಡಿದರೆ ಅದ್ಭುತ ಆದರೂ ಚಿಂತೆ ಇಲ್ಲ ಸುಂದರಾಂಗ ನಿನ್ನನ್ನು ವರಿಸದೆ ನಾನು ಹೋಗುವುದೇ ಇಲ್ಲ ಓ ಮೋಹನಾಂಗ ಹತ್ತಿರ ಬಂದರೆ ನಾನು ಹತ್ತಿರ ಆ? ಕೋಪಿಸಬೇಡ ಸುಂದರಾಂಗ ನೀನು ಯಾರು ನಿನ್ನ ಸಂಖ್ಯೆಯನ್ನು ಇಷ್ಟವಾಗಿ ತಿಳಿಸು ಹೇಳುವೆನು ಶಾಂತನಾಗು ನಾನಾದರೂ ಲಂಕಾಧೀಶ್ವರನಾದ ರಾವಣೇಶ್ವರನ ತಂಗಿಯು ನಿನ್ನ ಮೇಲೆ ಮೋಹಿತಳಾಗಿ ಬಂದಿರುವೆನು ಬಾ ನನ್ನನ್ನು ವರಿಸು ಅದು ಬೇಡ ನೀನು ರಕ್ಕಸರು ದೂರ ನಿಂತು ಮಾತನಾಡು ರಕ್ಕಸಿ ಹಾಗೆ ಕಾಣುವೆನೆ ಸುಂದರಾಂಗ ಆದರೆ ಚಿಂತೆ ಇಲ್ಲ ನಾನು ನೀನು ಲಗ್ನವಾದರೆ ಈ ಮೂಜಗದಲ್ಲಿ ನಮ್ಮಂತ ಜೋಡಿಯೇ ಇಲ್ಲ ಬಾ ಲಗ್ನವಾಗೋಣ ಆ ಸಮಯದಲ್ಲಿ ನಮ್ಮ ಅಣ್ಣನಿರುವನು ಈ ಸಮಯದಲ್ಲಿ ನಮ್ಮ ಅಣ್ಣನಿರುವನು ಮನೋಬೇಕೆಂದು ಹೇಳಿಸ್ತು ಆ ಪಾರ್ಶ್ವದಲ್ಲಿ ನಿಮ್ಮ ಅಣ್ಣನಿರುವನೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ್ದು ಸುಂದರಾಂಗ ಓ ನೀನು ಮೊದಲು ಹೋಗಿದ ನಂತರ ಅದೇ ಹತ್ತಿಗಳ ಮುರಿಯಾಗಿ ಉಳ್ಳಾಗಬೇಕು ಎಲ್ಲೇ ಹೋಗು ಅಲ್ಲಿಗೆ ಹೋಗಬೇಕೆ ಹೌದು ನಿನಗೆ ಲಗ್ನ ಆಗುವ ಇಚ್ಛೆ ಇಲ್ಲವೇ ಸುಂದರಾಂಗ ಸರಿ ಹಾಗಾದ್ರೆ ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದ್ರು ನೀನು ಲಗ್ನವಾಗುವುದಿಲ್ಲವೇ ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದ್ರು ಗುರ್ತುಗಳಂತ ತೆಗೆದುಕಮ್ಮ ನಂತರ ನೋಡುವ ಪ್ರಿಯತಮ ಶಾಂತನಾಗು ಆತುರ ಪಡಬೇಡ ಪ್ರಿಯತಮ ಏಕೋ ಬಾರ ಪ್ರಿಯತಮ ಓ ಪ್ರಾಣೇಶ್ವರ ಬಳಿ ಬಾರ ಸುಂದರ ಚನ್ನಾರ ಚಲುವ ಬಾರ ಎನ್ನಾಸೆ ತುಂಬಿ ತೋರು ಚನ್ನಾರ ಚಲುವ ಬಾರ ಎನ್ನಾಸೆ ತುಂಬಿ ತೋರು ವಿನೋದ ವಿನೋದ ಮನಕಾದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ
ನಮ್ಮ ಅಣ್ಣನೇ ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದ್ರು ಗುರ್ತುಗಳನ್ನು ತೆಗೆದುಕಮ್ಮ ನಂತರ ನನಗೆ ಲಗ್ನವಾಗುವುದಿಲ್ಲವೇ? ನಮ್ಮ ಅಣ್ಣನ ಬಳಿಗೆ ಹೋಗಿ ಗುರ್ತುಗಳನ್ನು ತೆಗೆದುಕಮ್ಮ ಅಣ್ಣಂದಿರ್ಲಿ, ನೀನ್ ಲಗ್ನವಾಗುವುದಿಲ್ಲವೇ? ಗುರ್ತುಗಳನ್ನು ತೆಗೆದುಕಮ್ಮ ನೋಡುವನ. ಓ ನಿನ್ಗೆ ಹಂಗಾದ್ರೆ ಅದಿಲ್ಲ ಅಲ್ವಾ? ಅದಕ್ಕೆ ನನಗೆ ಲಗ್ನವಾಗ್ತಾ ಇಲ್ಲ. ಅಂದ್ರೆ ಆಸೆ ಇಲ್ಲ ನಿನಗೆ. ನನಗೆ ಲಗ್ನವಾಗುವ ಆಸೆಯೇ ಇಲ್ಲ ನಿನಗೆ. ಅರೆ ಒಂಟ್ರೆ ಹೋದನಲ್ಲ. ಓ ಸುಂದರಾಂಗ, ಇಲ್ಲೇ ಇರೋ. ಸುಂದರಾಂಗ, ಏಕೋ ಎಂತೋ ಜುಮ್ಮೆಂದಿತು ಮನವು, ಬೆಚ್ಚಿತು ತನು. ಏನೋ ಕಾಣೆನು ಎಂದು ಅರಿತೆನು, ಕನಗಿನ ಮಹಾಂತ ಅನುಭವ. ಎಂತೋ ನಾನು ನುಂಗಿ ಬಿಡುವೆನು. ಪ್ರಣಯ ಗಾಳಿ ಬೀಸೆ ಎಲ್ಲ ಮನದೊಳಗೆ. ಪ್ರಣಯ ಗಾಳಿ ಬೀಸೆ ಎಲ್ಲ ನನ್ನ ಮನದೊಳಗೆ. ರೋಮಿಗೆ ಮನವು ಅರಳಿತು. ನಿನ್ನ ರೂಪಿಗೆ ಮನವು ಅರಳಿತು, ಅಲ್ಲಾಡಿತು ಪ್ರೇಮ. ಓ ಸುಂದರ, ಇದೇನಿದು? ಈ ಸುಂದರಾಂಗನು ನನ್ನನ್ನೇ ನೋಡು. ಈ ಮಾಯಾಂಗನೇ ಇರವಳಲ್ಲ ಏಕೋ. ಓ ಸುಂದರ, ಎಂತೋ ಜೊಮ್ಮೆಲ್ದಿತು ಮನವು, ಬೆಚ್ಚಿತು ತನುವು. ಏನೋ ಕಾಣೆನು ಎಂದು ಅರಿವೆನು, ನಿನ್ನ ಸವಿನೋವ ಯುಗಳಾದ ಅನುಭವ. ಏನೋ ಎಂತೋ. ಸ್ವಾಮಿ, ಪೂಜೆ ಪಿಸಾಕ್ಷಿ ಅಂದ್ರೆ ಬಂದೆ ಬಂದು ಈ ಮಾಯಾಂಗಣೆ ಇರುವಳಲ್ಲ ಈ ಸುಂದರ ನನ್ನನ್ನು ಕಣ್ಣೆತ್ತು ಸಹ ನೋಡುತ್ತಿರು. ಓ ಸುಂದರ, ಓಹೋ, ನೀನಿನ್ನೂ ತೊಲಗಲಿಲ್ಲವೇ? ನಿನ್ನನ್ನು ಬಿಡುವುದು ಉಂಟೆ? ಹೀಗೆ ಬಾ ಸುಂದರ, ಹೀಗೆ ಬರುವನಾಗುವ ಸುಂದರಾಂಗ. ಪ್ರಿಯತಮ, ನಿನ್ನ ತಮ್ಮನ ಬಳಿಗೆ ಹೋಗಿದ್ದೇನು. ಆತನು ನಿನ್ನ ಆಜ್ಞೆ ಇಲ್ಲದೆ ಏನೂ ಮಾಡಲ್ವಂತೆ. ಆಶೆಯೋ ತರವೇ ಅಸುರಾರ ತರುಣೆ, ಆಶೆಯೋ ತರವೇ. ಪ್ರಿಯತಮ, ಅಸಮತ ನೆಸಗಿದ ಧನುಜ ಸಹೋದರಿ, ಅಸಮತ ನೆಸಗಿದ ಧನುಜ ಸಹೋದರಿ, ನೀತಿಯಿದಲ್ಲವೇ ನೀ ತೆರಳುವುದ, ನೀತಿಯಿದಲ್ಲವೇ ನೀ ತೆರಳುವುದ. ಆಶೆಯೋ ತರವೇ ಅಸುರಾರ ತರುಣೆ, ಆಶೆಯೋ ತರವೇ. ಧನುಜನು ನೀನು ಮನುಜರು ನಾವು, ಧನುಜನು ನೀನು ಮನುಜರು ನಾವು, ಮನದಿ ಜನಾಟಕ ಮನ ಬಿಡಬಹುದೇ, ಮನದಿ ಜನಾಟಕ ಮನ ಬಿಡಬಹುದೇ. ಏತರ ನಡತೆಯು ಕಾದರಿಸುವುದು, ನೀತಿ ಇದಲ್ಲ ನೀ ತೆರಳುವುದು, ನೀ ತೆರಳುವುದು. ಆಶೆಯೋ ತರವೇ ಅಸುರಾರ ತರುಣೆ, ಆಶೆಯೋ ತರವೇ. ಎಲ್ಲವೇ ಸ್ತ್ರೀಯಳಿ, ಹೀಗೆ ಬಾ. ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು. ಗುರುತನ್ನು ಬರಿವೆ ಸುಂದರಾಂಗ? ಅದು ಬೆನ್ನಿನ ಮೇಲೆ ಬರೆಯಬೇಕೆ? ಹೌದು, ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಬೇಡ ಸುಂದರಾಂಗ, ಈ ನನ್ನ ವಿಶಾಲವಾದ ಹೃದಯದ ಮೇಲೆ ಬರೆ. ಅಲ್ಲಿ ಸ್ಥಳವು ಸಾಕಾಗುವುದಿಲ್ಲ. ಸ್ಥಳವು ಸಾಲುವುದಿಲ್ಲವೇ? ಹೌದು. ಹೋಗಲಿ ಈ ನನ್ನ ಹಸ್ತಗಳ ಮೇಲೆ. ಹಸ್ತಗಳ ಮೇಲೆಯೂ ಸ್ಥಳವು ಸಾಕಾಗುವುದಿಲ್ಲ. ಈ ನನ್ನ ತುಟಿಯ ಮೇಲೆ. ಅಲ್ಲಿಯೂ ಸ್ಥಳವು ಸಾಕಾಗುವುದಿಲ್ಲ. ಎಲ್ಲಾದು ಬರ್ಕೊಂಡು ಹಾಳಾಗೋದು. ಲಗ್ನವಾಗಬೇಕು. ಈಗ ಸುಂದರಾಂಗ
ಎಲ್ಲೆಲ್ಲಿಯೂ ಸ್ಥಳವು ಸಾಕುವುದಿಲ್ಲ, ನಿನ್ನ ಬೆನ್ನೇ ತಿರುಗಿಸು. ಆಗಲಿ ಬೆನ್ನಿನ ಮೇಲೆ ಬರೆ, ಒತ್ತಿ ಒತ್ತಿ ದುಂಡಾಗಿ ಆತನು ನನ್ನನ್ನು ನೋಡಿದ ಕೂಡಲೇ ವರಿಸಬೇಕು. ಹಾಗೆ ಆಗಲಿ, ದುಂಡಾಗೆ ಬರೆಯುವ. ಬರೆ. ನಾಗವೇಣಿ ಹೀಗೆ ಬಾರೆ, ಬೇಗ ಬರೆಯುವೆನೋ. ನಾಗವೇಣಿ ಹೀಗೆ ಬಾರೆ, ಬೇಗ ಬರೆಯುವೆನೋ. ಮೂಗು ಮುಂದಲೆಗಳನ್ನು ಕೊಯ್ದೋ. ಹಾಗೇನು ಅಲ್ಲ, ನಿನ್ನ ಮೂಗಿಗೆ ಮೂಗತಿ ಮೊದಲಾದ ಆಭರಣಗಳನ್ನು ಹೇಳಿದಿರೇನೋ? ಹೌದು ಹಾಗೆ ಬರೀ. ಮೂಗು ಮುಂದಲೆಗಳನ್ನು ಕೊಯ್ದೋ, ಮೂಗು ಮುಂದಲೆಗಳನ್ನು ಕೊಯ್ದೋ, ಬೇಗ ಕಳುಹಿಸೋ ಲಕ್ಷ್ಮಣ, ಬೇಗ ಕಳುಹಿಸೋ ಲಕ್ಷ್ಮಣ. ನಾಗವೇಣಿ ಹೇಗೆ ಬಾರೆ, ಬೇಗ ಬರೆಯುವೆನೋ, ಬೇಗ ಬರೆಯುವೆನೋ, ಬೇಗ ಬರೆಯುವೆನೋ. ಈ ಗುರುತುಗಳನ್ನು ಆತನಿಗೆ ತೋರಿಸು, ನಿನ್ನನ್ನು ಅವಮಾನಿಸದೆ ಬಿಡಲಾರ. ಹಾಗೇನು ಅಲ್ಲ, ನಿನ್ನನ್ನು ಮಾನಿಸದೆ ಬಿಡಲಾರ. ಹಾಗಾದರೆ ನಾನು ಈಗಲೇ ನಿನ್ನ ತಮ್ಮನ ಬಳಿಗೆ ಹೋಗಿ ಈ ಗುರುತನ್ನು ತೋರಿಸಿ ನಾನು ಲಗ್ನವಾಗುವೆನು. ಭಾವನವರೇ, ತಪ್ಪದೆ ನಮ್ಮ ಲಗ್ನಕ್ಕೆ ಬರುವರಾಗಿ. ಹಾಗೆ ಆಗಲಿ, ಬೇಗನೆ ತೋರಿಸಿ. ನಮ್ಮ ಅಕ್ಕ ಕೂತ್ಕೊಬಿಟ್ಟವ್ರೆ. ಅಕ್ಕ ಅವರೇ, ತಪ್ಪದೆ ತಾವು ಭಾವನವರೇ ಕರೆದುಕೊಂಡು ಲಗ್ನಕ್ಕೆ ಬರುವರಾಗಿ. ಅಕ್ಕ, ಓಹೋ, ಅಕ್ಕ ಫಲಹಾರವು ತಿಂದು ಮೂರ್ಛೆ ಬಿದ್ದು ಹೋಗಿರುವರು, ಆದರೂ ಚಿಂತೆ ಇಲ್ಲ, ಫಲಹಾರ ತಿಂದರಲ್ಲ ಅದಕ್ಕೆ. ಭಾವನವರೇ, ತಪ್ಪದೆ ಬರುವರಾಗಿ ನಮ್ಮ ಲಗ್ನಕ್ಕೆ. ಸರಿ, ಹಾಗೆ ಆಗಲಿ. ಬೇಗನೆ ಬನ್ನಿ. ಆನಂದ ಬೇಕಾಗಿದೆ, ಸಂತೋಷವ ನಾನಿಡುವೆ, ಸಂತೋಷವ ನಾನಿಡುವೆ, ಮಾತಾಡು ಉಲ್ಲಾಸ. ಆನಂದ ಬೇಕಾಗಿದೆ. ಪ್ರೇಮಾನುರಾಗ ಒಂದಾಗಿದೆ, ಮನಸ್ಸೆಲ್ಲ ಮಲ್ಲಿಗೆ ಹೂವಾಗಿದೆ. ಪ್ರೇಮಾನುರಾಗ ಒಂದಾಗಿದೆ, ಮನಸ್ಸೆಲ್ಲ ಮಲ್ಲಿಗೆ ಹೂವಾಗಿದೆ. ಸಂತೋಷವ ನಾನಿಡುವೆ, ಸಂತೋಷವ ನಾನಿಡುವೆ, ಮಾತಾಡು ಉಲ್ಲಾಸದಿ. ಸಂತೋಷವ ನಾನಿಡುವೆ, ಮಾತಾಡು ಉಲ್ಲಾಸದಿ. ಬೇಕಾಗಿದೆ. ಸುಂದರ, ನೀನು ಹೇಳಿದಂತೆ ನಿಮ್ಮ ಅಣ್ಣನ ಬಳಿಗೆ ಹೋಗಿ ನಾನು ಗುರುತನ್ನು ತಂದಿರುವೆನು. ಇಲ್ಲ, ಇನ್ನ ತೊಲಗಿಲ್ಲವೇ? ಇಲ್ಲ, ಏನಂತದೆ ತೋರಿಸು. ಏನೇನೇನೇನು ಇನ್ನ ತೊಲಗಿಲ್ಲವೇ? ಏನಂತದೆಯೋ ತೋರಿಸು. ತಂದಿರುವುದು ತೋರಿಸಬೇಕೆ? ತೋರಿಸು. ಹಾಗೆ ಆಗಲಿ, ತೋರಿಸು. ನಿನಗಿಂತಲೂ ಇದು ನನಗೆ ಅರ್ಥವಾಯ್ತು. ನಮ್ಮ ಅಣ್ಣಗೆ ನನ್ನ ಮೇಲೆ ಸಂಪೂರ್ಣ ಪ್ರೀತಿ ಇರುವುದು. ಆಹಾ, ನಿನ್ನ ಮೇಲೆ ಬಹಳ ಪ್ರೀತಿ ಇರುವುದು ನಿಮ್ಮ ಅಣ್ಣನ ಮೇಲೆ. ಎಲೆ ನೀ ಕೆಳಗಿದೆ ಬಂದಿಯೇ, ಆಹಾ, ಎಲೆ ಟಕ್ಕು ದಾರಿಯೇ, ಎಲೆ ನೀ ಕೆಳಗಿದೆ ಬಂದಿಯೇ, ಎಲೆ ಟಕ್ಕು ದಾರಿಯೇ, ಎಲೆ ನೀ ಕೆಳಗಿದೆ ಬಂದಿಯೇ. ಹೊಲಮೋಸವನಿ ಮಾಡು ಸಲದಲ್ಲಿ ಬಂದಿದೆ, ಕೋಪವು ಜಾಸ್ತಿ. ಹೊಲಮೋಸವನಿ ಮಾಡುವ ಸಲದಲ್ಲಿ ದಕ್ಕದು ನಿನ್ನೆ ಸಲವುದು, ದಕ್ಕದು ನಿನ್ನೆ ಸಲವುದು, ದಕ್ಕದು ನಿನ್ನೆ ಪರು. ಎಲೆ ನೀ ಕೆಳಗಿದೆ ಬಂದಿಯೇ, ಎಲೆ ಟಕ್ಕು ದಾರಿಯೇ, ಎಲೆ ನೀ ಕೆಳಗಿದೆ ಬಂದಿಯೇ. ಸಿಕ್ಕಿದರೆ ನೆಲೆ ಕಾಕೋನಾರಿ, ಸಿಕ್ಕಿದರೆ ಸಿಕ್ಕಿದರೆ ನೆಲೆ ಕಾಕೋನಾರಿ, ಸಿಕ್ಕಿದರೆ ನೆಲೆ ಕಾಕೋನಾರಿ. ಎಲೆ ನೀ ಕೆಳಗಿದೆ ಬಂದಿಯೇ,
ಕೆಲೆ ಕತ್ತು ನೋಡಿ ಕೆಲೆ ಕೆಲೆ ಬಾಂಧಿ ಹಂಗೆ ಬಾಂಧಿ ಹಂಗೆ ಇಷ್ಟಳೆ ಪಾಪಿಷ್ಟಳೆ ಇಷ್ಟಳೆ ಪಾಪಿಷ್ಟಳೆ ಇಷ್ಟು ಕಷ್ಟವೀಗ ನಿಸ್ಕರಾಯ್ ಪರಿ ಕಡ್ಕಲ್ ನಿಸ್ಕರಾಯ್ ಪರಿ ಕಡ್ಕಲ್ ಕಾಷ್ಟವು ತಪ್ಪದು ನಡೆ ನಡೆ ಬೇಗನೆ ಬಲ 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 ಪತಾಪಶಾಲಿ ನಾನು ಜಗದಳ್ಳಂ ಗೋರಟ್ಟಾಸದಿಂದ ಜಗವ ವಂದಿಪೆ ಇರಾದಿ ವೀರರನ್ನ ಚರಿದ ಬಡಿ ಎಳ್ಳೆಂದು ಇರಾದಿ ವೀರರನ್ನ ಚರಿದ ಬಡಿ ಎಳ್ಳೆಂದು ಓಡಿಪೆ ಈ ದರಿಯಲ್ ನಮಗೆ ಸರಿಯಾರು ಯಾರು ಪೇಳು ಅನುಜರ್ರೆ ಈ ದರಿಯಲ್ ನಮಗೆ ಸರಿಯಾರು ಯಾರು ಪೇಳು ಅನುಜರ್ರೆ ಬಲ 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 ಪತಾಪಶಾಲಿ ನಾನು ಜಗದಳ್ಳಂ ಗೋರಟ್ಟಾಸದಿಂದ ಜಗವ ವಂದಿಪೆ ಈ ಜಗವ ವಂದಿಪೆ ಅನುಜರೇ ಅನುಜರೇ ಇದು ಅಲ್ಲದೆ ಇಂದ್ರಾದಿ ಅಷ್ಟ ದಿಕ್ಕ ಪಾಲಕರು ಎಲ್ಲರೂ ನಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಎಲ್ಲೋ ಓಡಿ ಹೋಗಿ ಅಡಗಿಕೊಂಡಿರುವರು ಇದು ಅಲ್ಲದೆ ಸರ್ವೋಭವಂ ವರಂ ಪಡಿದ ಸರ್ವೋಭವಂ ವರಂ ಪಡಿದ ಸುರಾದಿಗಳನ್ನ ಗೆದ್ದು ದಿಗ್ವಿಜಯ ಎನಿಪ ಸಮರ್ಯಾರಿಹರು ಈ ಬುಹವಳ್ ಸಮರ್ಯಾರಿಹರು ಈ ಬುಹವಳ್ ಅನುಜರೇ ನಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಈ ಭೂಮಂಡಲವೇ ಗಡಗಡಗನೆ ನಡುಗುತ್ತಿರುವುದು ಪಡ 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 ಪತಾಪ್ ಅವು ಜಗದಳು ಓ ರಟ್ಟ ಸದಿನ್ ಜಯ ವಂದಿಪೆ ರನ್ನ ರನ್ನ ಕಪ್ಪು ರನ್ನ ರನ್ನ ಓಡುತ್ತೆ ಓಡುತ್ತೆ ದಳೆ ಶರೀರ ಹೇಳು ಹಕಜ ಈ ದಳೆ ಶರೀರ ಹೇಳು ಹಕಜ ಪಡ 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 ಪತಾಪ್ ಜಾವ್ ಅವು ಜಗದಳು ಓ ರಕ್ತ ಸತಿ ಜಯ ವಂದಿಪೆ ಈ ಜಯ ವಂದಿಪೆ ಈ ಜಯ ವಂದಿಪೆ ಹರಿದರೆ ಹಕಜ ದೇವದಾರರು ಕೆಂಪು ಪುರುಷರು ತಮ್ಮ ಹೆಸರನ್ನ ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗುತ್ತಾ ತಳ್ಳಡಿಸಿರೋ ಅಮ್ಮಯ್ಯ ಸಮರ್ಯಾರೋ ದರೆಯೋಳು ಯಾರಿಗೋ ಬರಸೋರರೋ ಅರೇ ಅಮ್ಮಯ್ಯ ಸಮರ್ಯಾರೋ ಸುರಪತಿಯಂತೆ ಸಭೆಗಿಂದ ಸುರಪತಿಯಂತೆ ಸಭೆಗಿಂದಲಯ ಪದವ ಪಾಡು ಅತಳ ಪದವ ಪಾಡು ಅತಳ ಹರೇ ಅಮ್ಮಯ್ಯ ಸಮರ್ಯಾರೋ
ಪದವನ ಗುಡಿಸುತ್ತ ಸ್ವರಗೋ ಬೆದರೀಪ ಪದವನ ಗುಡಿಸುತ್ತ ಹರಿಸುತ್ತಲ್ಲದೆ ಪದಗುಣ ಗುಣದೆ ಅರರೇ ಯಮ್ಮಯ ಸಮಯ ಯಾರಿ ಹರ ಅನುಜರೇ ಹಾಕಯ್ಯ ಅನುಜರೇ ಹಾಕಯ್ಯ ಇಂಥ ಸಂತೋಷ ಸಮಯದಲ್ಲಿ ರಾಜ್ಯ ನರ್ತಕಿಯರನ್ನು ಬರಮಾಡು. ಅಪ್ಪಳ ರಾಜ ಯಾರಲ್ಲಿ ರಾಜ ನರ್ತಕಿನ ಬರಮಾಡು. ಕುಣಿದಾಡಿವೆ ಅಂದದ ಶಿಲೆ ಎರಡು ಕುಣಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ಕುಣಿದಾಡಿವೆ ಮೋಹಿನಿ ಎಂಬುದು ಅಲ್ಲವೇ ಚೆಲ್ಲುವ ಚೆಲುವಲ್ಲವೇ ಮೋಹಿನಿ ಎಂಬುದು ಇದರಸ ಅಲ್ಲವೇ ಚೆಲ್ಲುವ ಚೆಲುವಲ್ಲವೇ ನಾಯಕನೇ ನಿನಗೆ ಅಲ್ಲವೇ ನಾಯಕಿಯೇ ನಿನಗೆ ಇವು ಅಲ್ಲವೇ ನಾಯಕಿಯೇ ನಿನಗೆ ಇವು ಅಲ್ಲವೇ ನಿನ್ನ ಮನಸ್ಸನ್ನು ಕದಕುವ ಚೆಲುವಲ್ಲವೇ ನಿನ್ನ ಮನಸ್ಸನ್ನು ಕೆದಕುವ ಚೆಲುವಲ್ಲವೇ ಮುತ್ತಿನ ಮಾಲೆಯ ಕಟ್ಟಿ ಬಂದಿಗ ಎಂಟು ತಾತೆಯನ್ನು ನಾಟ್ಯವಾಡುತ್ತಾ ಬರುವ ಮುತ್ತಿನ ಮಾಲೆಯ ಕಟ್ಟಿ ಬಂದಿಗ ಎಂಟು ತಾತ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಾ ಬರುವುದು ಆಡುತ್ತಾ ತುಂಬಿಯ ಸಿರಗಲಿ ಆಡುತ್ತಾ ಬರುವುದು ತುಂಬಿಯ ಸೆರಗಲಿ ಬರುವುದು ತುಂಬಿಯ ಸೆರಗಲಿ ಆಡುತ್ತಾ ಬರುವುದು ತುಂಬಿಯ ಸೆರಗಲಿ ಅಂದದ ಶಿಲೆ ಎರಡು ಕುಣಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ಕುಣಿದಾಡಿವೆ ತತ್ತದೀಂ ತಗಿಡ ತಗಿಡ ದೀಂ ತಗಿಡ ತತ್ತದೀಂ ತಗಿಡ ದಿತ್ತ ಗಿಡದಾಂ ತತ್ತದೀಂ ತಗಿಡ ತಗಿಡ ದೀಂ ತಗಿಡ ತತ್ತದೀಂ ತಗಿಡ ದಿತ್ತ ಗಿಡದಾಂ ತಗ ದಿಮಿ ತಗ ಚೆಣು ತಗ ದಿಮಿ ತಗ ಚೆಣು ದಿಮಿ ತಗ ಚೆಣು ತಾಂ 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 ತ ದಿಮಿ ತಗ ಚೆಣು ದಿಮಿ ತಗ ಚೆಣು ತ ದಿಮಿ ತಗ ಚೆಣು ತೋಂ 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 ತ ದಿಮಿ ತಗ ಚೆಣು ದಿಮಿ ತಗ ಚೆಣು ದಿಮಿ ತಗ ಚೆಣು
ಗಿಡ ತರಿ ಗಿಡ ನಿಮ್ ತರಿ ತರಿ ಗಿಡ ತೊಂದ್ ತರಿ ತರಿ ಗಿಡ ದಿತ್ತ ಚೌ ತಗಚೌ ತಗಿಡ ಚೌ ತದಿಗಿಣ ಗೊತ್ತದಿಗಿಣ ಗೊತ್ತದಿಗಿಣ ಗೊತ್ತಾಚೌ ತಗಚೌ ತಗಿಡ ಚೌ ತದಿಗಿಣ ಗೊತ್ತದಿಗಿಣ ಗೊತ್ತದಿಗಿಣ ಗೊತ್ತಾಚೌ ತಗಚೌ ತಗಿಡ ಚೌ ತದಿಗಿಣ ಗೊತ್ತದಿಗಿಣ ಗೊತ್ತದಿಗಿಣ ಗೊತ್ತಾ ಅದಿನ್ನ ಗದಿ ತಂಗುದ ಕತಕ ಜೆಣ್ಣು ದಿಂ ಗುದ ಕತಕ ಜನ್ ತೈ ಗುದ ಕತಕ ಜಣ್ಣು ತಗಿಡ ತಗಿಡ ತಾವು ಗುದ ಕತಕ ಜಣ್ಣು ಗುದ ಕತಕ ಜಣ್ಣು ದೊಂ ಗುದ ಕತಕ ಜಣ್ಣು ತಗಿಡ ತಗಿಡ ತಾಂ ತಕದ ಗಿಡ ದಿಂ ತಕತಕ ಜಣ್ಣು ದೊಂ ತಕತಕ ಜಣ್ಣು ದಿತ್ತ ತಗಡದಂ ದಿಗಡದಂ ತಗಡದಂ ದಿಗಡದಂ ತಗಡದಂ ತಗಡದಂ ದಿತ್ತ ತಾಂ ದಿನತಕ ಜಣ್ಣು ದಿಂ ದಿನತಕ ಜಣ್ಣು ದೊಂ ದಿನತಕ ಜಣ್ಣು ದಿತ್ತ ತಾ ದಿನ್ನ ಗದಿನ್ನ ತೈ ದಿನ್ನ ಗದಿನ್ನ ತೋ ದಿನ್ನ ಗದಿನ್ನ ತಗಿಡ ಮುತ್ತಿನ ಮಾಲೆಯ ಕಟ್ಟಿ ಬಂದಿಯ ಹೆಣ್ಣೊಂದು ನಾತೈ ಎಂದು ನಾಟ್ಯ ಮಾಡುತ್ತಾ ಬರುವುದು ಮುತ್ತೊಂದು ಮುತ್ತಿನ ಮಾಲೆಯ ಕಟ್ಟಿ ಬಂದಿಯ ಹೆಣ್ಣೊಂದು ನಾತೈ ಎಂದು ನಾಟ್ಯ ಮಾಡುತ್ತಾ ಬರುವುದು ಮುತ್ತೊಂದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಆಡುತ್ತಾ ಬರುವುದು ತುಂಬಿಯ ಸೆರಗಲಿ ಆಡುತ್ತಾ ಬರುವುದು ತುಂಬಿಯ ಸೆರಗಲಿ ಆಡುತ್ತಾ ಬರುವುದು ತುಂಬಿಯ ಸೆರಗಲಿ ಆಡುತ್ತಾ ಬರುವುದು ತುಂಬಿಯ ಸೆರಗಲಿ ಅಂದದ 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 ಶಿಲೆ ಎರಡು ಕುಣಿದಾಡಿವೆ ಅದರ ಪನ್ನೀರ ಪರಿಮಳ ಉಮಿರಿದು ಅಂದದ ಶಿಲೆ ಎರಡು ಕುಣಿದಾಡಿವೆ ನಲಿದಾಡಿವೆ ಕುಣಿದಾಡಿವೆ ಅರುಜರೇ ಅಗ್ರಜ ಆ ನರ್ತಕ್ಕೆ ತಕ್ಕ ಬಹುಮತವನ್ನು ಕೊಟ್ಟು ಕಳಿಸಿ. ಅಪ್ಪಣೆ ಅಗ್ರಜ. ಹುರಿ ಅಣ್ಣ ಹುರಿ ಹುರಿ ಅರುಜರೇ ಹಣ ಅಗ್ರಜ, ಇದು ಏನು ರೋದನ ಶಬ್ದ? ನಮ್ಮ ತಂಗಿಯಾದ ಸೂತ್ರಕ್ಕೆ ಹೊರತಾ ಬರುತ್ತಿದ್ದಳು. ಏನೋ ನಮ್ಮ ತಂಗಿಯಾದ ಸುರುಬಳಕ್ಕೆ ಹೊಳುತ್ತಾ ಬರುತ್ತಿರೋಳು. ಅಪ್ಪಣೆ ಅಗ್ರಜ. ಅವಳನ್ನು ಗೌರಿಸಿ ಕರೆದುಕೊಂಡು ಬನ್ನಿ. ಅಪ್ಪಣೆ ಅಗ್ರಜ. ಪಡ ಪಡ ತಂಗಿ. ಅಣ್ಣ ಏನು ಮಾಡಲಿಗ ಎನ್ನ ಮೂಗು ಕೊಯ್ದರಣ್ಣ. ಅಣ್ಣ ಏನು ಮಾಡಲಿಗ ಎನ್ನ ಮೂಗು ಕೊಯ್ದರಣ್ಣ. ಅಣ್ಣ ಏನು ಮಾಡಲಿಗ ಎನ್ನ ಮೂಗು ಕೊಯ್ದರಣ್ಣ. ಅಣ್ಣ ಹುರಿ ಮುಗು ಮುಂದಾಲೆಯನ್ನು ಮುದದಿಂದ ಕೊಯ್ದರಣ್ಣ. ಮುಗು ಮುಂದಾಲೆಯನ್ನು ಮುದದಿಂದ ಕೊಯ್ದರಣ್ಣ. ಏನು ಮಾಡಲಿಗ ಎನ್ನ ಮೂಗು ಕೊಯ್ದರಣ್ಣ. ಅಯೋಧ್ಯ ಪುರವಂತೆ ದಶರಥನ ಪುತ್ರರಂತೆ. ಅಣ್ಣ ಅಯೋಧ್ಯ ಪುರವಂತೆ ದಶರಥನ ಪುತ್ರರಂತೆ. ರಾಮ ಲಕ್ಷ್ಮಣರಂತೆ ಎನ್ನ ಮೂಗು ಕೊಯ್ದರಣ್ಣ. ರಾಮ ಲಕ್ಷ್ಮಣರಂತೆ ಎನ್ನ ಮೂಗು ಕೊಯ್ದರಣ್ಣ. ಅಣ್ಣ ಏನು ಮಾಡಲಿಗ ಎನ್ನ ಮೂಗು ಕೊಯ್ದರಣ್ಣ. ಏನು ಮಾಡಲಿಗ ಎನ್ನ ಮೂಗು ಕೊಯ್ದರಣ್ಣ. ಅಣ್ಣ ಅಣ್ಣ ಅರುಜರೇ ಅಣ್ಣ ನಮ್ಮ ದಂಡಕಾರುಣ್ಯ ಕ್ಷೇತ್ರಕ್ಕೆ ಯಾರೋ ಇಬ್ಬರು ರಾಜಪುತ್ರರು ಬಂದಿರುವರು. ಅವರಲ್ಲಿ ಓರ್ವ ಸುಂದರಿಯೊಬ್ಬಳಿರುವಳು. ಅವಳನ್ನು ನಿನಗೋಸ್ಕರ ತರಲೆಂದು ಹೋದೆ. ಅಣ್ಣನ ಮಾತನ್ನು ಕೇಳಿ ಆ ಪಟಿಂಗನು ಎನ್ನ ಮೂಗು ಮುಂದಾಲೆಯನ್ನು ಕೊಯ್ದನಣ್ಣ ಕೊಯ್ದನಣ್ಣ. ಅಣ್ಣ
ತಂಗಿ ಅನುಜರೇ, ಅಗ್ರಜ ಸಾವಕಾಶ ಬೇಕೆ. ಆ ನರದ ಮರ ಮೇಲೆ ಇದ್ದಕ್ಕೆ ಒಳ್ಳರಿ. ಅಪ್ಪಣ ಅಗ್ರಜ ಬೆಳೆದು ಬಿಡಿಯುವ ಬಲ ಬಲ ಚಳದಿಂದ ನಡೆದು ಬಿಡಿದೆವು. ಬಿಡದ ಕಾಡಿಗೀಗ ನಾವು ಬಲಿ ಕೊಡುವೆವು. ಬಿಡದ ಕಾಡಿಗೀಗ ನಾವು ಬಲಿ ಕೊಡುವೆವು. ಹರಿಯ ತಡಿಯ ಈಗಲೇ ಪಕ್ಕ ಮಡಿಯ ಈಗಲೇ, ಹರಿಯ ತಡಿಯ ಈಗಲೇ ಪಕ್ಕ ಮಡಿಯ ಈಗಲೇ. ಬಿಡದ ಕಾಡಿಗೀಗ ನಾವು ಬಲಿ ಕೊಡುವೆವು. ಬಿಡದ ಕಾಡಿಗೀಗ ನಾವು ಬಲಿ ಕೊಡುವೆವು. ಹಲವು ಬಲ ಚಳದಿಂದ ನಡೆದು ಬಿಡಿದೆವು. ಬಿಡದ ಕಾಡಿಗೀಗ ನಾವು ಬಲಿ ಕೊಡುವೆವು. ಬಿಡದ ಕಾಡಿಗೀಗ ನಾವು ಬಲಿ ಕೊಡುವೆವು. ಎಲ್ಲವನ್ನ ಲಕ್ಷ್ಮಣ ಮೇಲೆ ಇದ್ದಕ್ಕೆ ಬರುತ್ತಿರೋದು. ಆದ್ರಿಂದ ಇದ್ದಕ್ಕೆ ಸಿದ್ಧನಾಗು. ಅಗ್ರಜ ಆಜ್ಞೆ ಕೊಟ್ಟರೆ ಅವನ್ನ ಒಂದೇ ಬೇಗನೆ ಎನ್ನೋಡನೆ ಇದ್ದಕ್ಕೆ ಸಿದ್ಧರಾಗಿ. ಗರ್ವದಿಂದ ಮೆರವ ನಿಮ್ಮ ಶಿರುವ ಮುರಿವೆವೋ. ಗರ್ವದಿಂದ ಮೆರವ ನಿಮ್ಮ ಶಿರುವ ಮುರಿವೆವೋ. ಬೆದರಲಾರವು ನಿಮ್ಮ ನಿಜ ನುಡಿಯ ನಾವು. ಬೆದರಲಾರವು ನಿಮ್ಮ ನಿಜ ನುಡಿಯ ನಾವು. ಕರದಲ್ಲಿರುವ ಶರಕ್ಕೆ ನಿಮ್ಮ ತರುವೆ ಆಹುತೆ. ಕರದಲ್ಲಿರುವ ಶರಕ್ಕೆ ನಿಮ್ಮ ತರುವೆ ಆಹುತೆ. ದುರು ನಿಮ್ಮ ಪರವರಾರು ಕರಿಯ ಬೇಗನೆ. ದುರು ನಿಮ್ಮ ಪರವರಾರು ಕರಿಯ ಬೇಗನೆ. ಎಲ್ಲವೋ ನರದ ಮರೆ ಈ ದೊಡ್ಡನ ಪೆಟ್ಟನ್ನು ತಿಂದು ಸಂಚಯಿಸಿಕೊಳ್ಳಿರಿ. ಧನುಜಾತ್ಮರೇ, ಈ ಬಾಣದಲ್ಲಿಗೆ ಸಿಕ್ಕಿ ಯಮಲೋಕವನ್ನು ಸೇರಿರಿ. ಅಯ್ಯಯ್ಯೋ, ನಮ್ಮಣ್ಣಂದಿರೆಲ್ಲರೂ ಸತ್ತು ಹೋದರಲ್ಲ. ಅಣ್ಣ ಅಣ್ಣ ಅಣ್ಣಂದಿರೆಲ್ಲರೂ ಸತ್ತು ಹೋದರಲ್ಲ. ಇರಲಿ, ನಮ್ಮ ದೊಡ್ಡಣ್ಣನಾದ ರಾವಣ ಸಾರ್ವಭೌಮನಿಗೆ ಹೇಳಿ ಆ ನರಾದವರನ್ನು ಕೊಲ್ಲಿಸುವೆನು.